Hi students, welcome to today's class. In the previous class, we discussed the concept of framing a questionnaire. In the framing a questionnaire, we discussed what are the general principles will be followed at the time of preparation of questionnaire. Then after the discussion of that topic, the next topic and next one is to know how the questionnaires will be there. What in the questionnaire, what different number of questions, how the questions will be prepared. Today we will take some examples and we will know the how the questionnaire will be there. In our last class ಅಲ್ಲಿ ನಾವು ಕ್ವಶನರಿ ಫ್ರೇಮಿಂಗ್ ಎ ಕ್ವಶನರಿ ಅನ್ನೋ ಟಾಪಿಕ್ ಡಿಸ್ಕಸ್ ಮಾಡಿದ್ವಿ. ಫ್ರೇಮಿಂಗ್ ಎ ಕ್ವಶನರಿ ಟಾಪಿಕಲ್ಲಿ ಯಾವ ರೀತಿ ಜನರಲ್ ಪ್ರಿನ್ಸಿಪಲ್ಗಳನ್ನು ಕ್ವಶನರಿನ ಪ್ರಿಪೇರ್ ಮಾಡಬೇಕಾದ್ರೆ ಫಾಲೋ ಮಾಡಬೇಕು, ಆ ಪ್ರಿನ್ಸಿಪಲ್ಗಳು ಏನು ಅಂತೇಳಿ ಅರ್ಥ ಮಾಡ್ಕೊಂಡಿದ್ವಿ. ಈ ಒಂದು ಜನರಲ್ ಪ್ರಿನ್ಸಿಪಲ್ಗಳನ್ನು ಕ್ವಶನರಿ ಪ್ರಿಪೇರ್ ಮಾಡಬೇಕಾದ್ರೆ ಆ ಫಾರ್ಮ್ಯಾಟ್ ಮಾಡಬೇಕಾದ್ರೆ ಹೇಗೆ ಪ್ರಿನ್ಸಿಪಲ್ನ ಫಾಲೋ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡ್ವಿ. ಈ ಅರ್ಥ ಮಾಡ್ಕೊಂಡಿದ ಮೇಲೆ ಇವತ್ತಿನ ಕ್ಲಾಸಲ್ಲಿ ನಾವು ಯಾವ ರೀತಿ ಕ್ವಶನರಿ ಇರುತ್ತೆ, ಕ್ವಶನರಿ ಅಂದರೆ ಏನು, ನಂಬರ್ ಆಫ್ ಕ್ವಶನ್ಸ್ಗಳು ಇರುತ್ತೆ, ಆ ನಂಬರ್ ಆಫ್ ಕ್ವಶನ್ಸ್ಗಳು ಹೇಗಿರುತ್ತೆ, ಫಾರ್ಮ್ಯಾಟ್ ಹೇಗಿರುತ್ತೆ ಅಂತೇಳಿ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣಂತೆ. ಸೊ ಹಾಗಾದರೆ ಇದು ನಂಬರ್ ಆಫ್ ಕ್ವಶನ್ಸ್ಗಳನ್ನು ಇರೋಂಥ ಈ ಒಂದು ಶೀಟ್ಸ್ ನಾವು ಪ್ರಿಪೇರ್ ಮಾಡಬೇಕು. ಇದು ನಿಮಗೆ ರಿಸರ್ಚ್ ಮಾಡೋಕ್ಕೆ ಹೋದಾಗ ಮುಂದಿನ ಒಂದು ಫ್ಯೂಚರ್ಸಲ್ಲಿ ಬಿ ಬಿ ಎ ಅಂತ ಕೋರ್ಸ್ ಬರುತ್ತೆ ಡಿಗ್ರಿಯಲ್ಲಿ, ಬಿ ಬಿ ಎ ಅಥವಾ ಬಿ ಬಿ ಎ ಅಂತ ಹೇಳಿ ಕೋರ್ಸ್ ಆಗಿದೆ, ಆ ಕೋರ್ಸಲ್ಲಿ ಆಗಿರ್ಬೋದು, ಅಥವಾ ಬಿ ಕಾಮಲ್ಲಿ ಯಾರಾದರೂ ಒಂದು ಪ್ರಾಜೆಕ್ಟ್ ಕೊಟ್ಟು ಒಂದು ರಿಸರ್ಚ್ ಮಾಡಿ ಅಂತೇಳಿ ಲೆಕ್ಚರ್ಸ್ ನಿಮಗೆ ವರ್ಕ್ನ ಅಸೈನ್ ಮಾಡ್ಬೋದು ಪ್ರಾಜೆಕ್ಟ್ನ, ಅಥವಾ ಡಬಲ್ ಡಿಗ್ರಿ ಎಮ್.ಕಾಮ್ MBA ಈ ಥರ ಕೋರ್ಸ್ಗಳಲ್ಲಿ ನೀವು ಮುಂದೆ ಫ್ಯೂಚರಲ್ಲಿ ರಿಸರ್ಚ್ ಮಾಡಬೇಕಾಗತ್ತೆ. ರಿಸರ್ಚ್ ಮಾಡಬೇಕಾದ್ರೆ ಈ ಥರ ಕ್ವಶನರಿನ ಕ್ರಿಯೇಟ್ ಮಾಡಿ ಆ ಕ್ವಶನರಿ ಮೂಲಕ ನೀವು ಒಂದು ಡಾಟಾನ ನೀವು ಕಲೆಕ್ಟ್ ಮಾಡಬೇಕಾಗತ್ತೆ. ಹಾಗಾದರೆ ಆ ಕ್ವಶನರಿ ಹೆಂಗೆ ಪ್ರಿಪೇರ್ ಮಾಡಬೇಕು, ಕ್ವಶನರಿ ಅಂದರೆ ಏನು ಅಂಥೇಳಿ ಇವತ್ತಿನ ಕ್ಲಾಸಲ್ಲಿ ನೀವು ಮುಂದಿನ ಫ್ಯೂಚರ್ ಪರ್ಪಸ್ಸಿಗೂ ಮತ್ತು ಇಲ್ಲಿನ ಪ್ರೆಸೆಂಟ್ ಸಿಲೆಬಸ್ಸಿಗೂ ಎರಡು ಪಾಯಿಂಟ್ ಆಫ್ ಅಲ್ಲಿ ನೋಡ್ತಾ ಹೋದಾಗ ನಿಮಗಿದು ಹೆಲ್ಪ್ ಆಗುತ್ತೆ ಹೋಗುತ್ತೆ. ಹಾಗಾದರೆ ಫಾರ್ಮ್ಯಾಟ್ ಆಫ್ ಎ ಕ್ವಶನರಿ. Format of a questionnaire. Format of a questionnaire. ಸೊ ಇದರಲ್ಲಿ ಫಸ್ಟು ಫಾರ್ಮ್ಯಾಟ್ ಆಫ್ ಕ್ವಶನರಿ ನಾನು ಇಲ್ಲಿ ಎರಡು ಪಾರ್ಟ್ನ ಡಿವೈಡ್ ಮಾಡ್ತೀನಿ. ಇದು ಕ್ಲೀನಾಗಿ ನಾವು ಕ್ವಶನ್ಸ್ಗಳನ್ನು ಬೋರ್ಡ್ ಮೇಲೆ ಬರಿತಾ ಹೋಗಬೇಕು. ಇದು ಶೀಟ್ ಅಂತೇಳಿ ಅಸ್ಯೂಮ್ ಮಾಡಿ. ಇದು ಎರಡು ಶೀಟ್ ಇದೆ. ಈ 2 ಶೀಟಲ್ಲಿ ಕ್ವಶನರಿ ಅನ್ನೋ ಫಾರ್ಮ್ಯಾಟ್ ಹೇಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕ್ವಶನರಿ ಫಾರ್ಮ್ಯಾಟ್ ಬರೋದಾದರೆ ಕ್ವಶನರಿ ರಿಗಾರ್ಡಿಂಗ್ ಟಾಪಿಕ್ ಯಾವುದ್ರ ಬಗ್ಗೆ ನಾವು ಕ್ವಶನರಿ ಮಾಡ್ತಾ ಇದ್ದೀವಿ, ಕ್ವಶನರಿ ರಿಗಾರ್ಡಿಂಗ್ ಇಂಟ್ರೊಡಕ್ಷನ್ ಆಫ್ ಇಂಗ್ಲೀಷ್ ಅಟ್ ಸ್ಕೂಲ್ ಲೆವೆಲ್. ಓಕೆನಾ, ಕಾನ್ಸೆಪ್ಟು ಕ್ವಶನರಿ regarding introduction of English at school level.
ಹಾಗಾದರೆ ಕ್ವಶನರಿನ ನಾವು ಇಲ್ಲಿ ಪ್ರಿಪೇರ್ ಮಾಡೋವಂಥ ಒಂದು ಕಾನ್ಸೆಪ್ಟ್ ಯಾವುದು ಅಂತ ಬರೋದಾದರೆ ಕ್ವಶನರಿ ರಿಗಾರ್ಡಿಂಗ್ ಕ್ವಶನರಿ ಯಾವುದಕ್ಕೆ ಸಂಬಂಧಪಟ್ಟಿರಬೇಕು ಇಂಟ್ರೊಡಕ್ಷನ್ ಆಫ್ ಇಂಗ್ಲೀಷ್ ಅಟ್ ಸ್ಕೂಲ್ ಲೆವೆಲ್ ಸ್ಕೂಲು ಲೆವೆಲಲ್ಲಿ ಇಂಗ್ಲೀಷ್ನ ಇಂಟ್ರೊಡ್ಯೂಸ್ ಮಾಡ್ಬೋದಾ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಅಂತ ಕೇಳಿರ್ತೀರಲ್ಲ ಈ ರೀತಿ ಇಂಗ್ಲೀಷ್ ಮೀಡಿಯಮ್ನ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದಾ ಅನ್ನೋ ಕಾನ್ಸೆಪ್ಟನ್ನ ನಾವು ಸ್ಟಡಿ ಮಾಡಬೇಕು. ಈಗ ನಾನೇ ರಿಸರ್ಚ್ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಕಡೆ ಅಬ್ಸರ್ವ್ ಮಾಡಿದಾಗ ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ ಬೋತ್ ಸ್ಟೂಡೆಂಟ್ಸ್ಗಳು ಈಗ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಇಂಗ್ಲೀಷ್ ಮೀಡಿಯಮ್ಮು ಅಷ್ಟೇ ಜಾಸ್ತಿ ಇಲ್ಲ, ಕನ್ನಡ ಮೀಡಿಯಮ್ಮು ಇದ್ದಾರೆ. ಅದನ್ನು ನಾವು ಈಗ ಪ್ರೆಸೆಂಟ್ ನಾವು ನೋಡ್ತಾ ಹೋಗ್ಬೋದು. ನಿಮ್ಮಲ್ಲಿ ಕೂಡ ಎಷ್ಟೋ ಸ್ಟೂಡೆಂಟ್ಸು ಕನ್ನಡ ಮೀಡಿಯಮ್ಮು ಇದ್ದೀರಾ, ಇಂಗ್ಲೀಷ್ ಮೀಡಿಯಮ್ಮು ಇದ್ದಾರೆ. ಮೆಜಾರಿಟಿ ಇಂಗ್ಲೀಷೇ ಇದ್ದೀರಾ, ಮೆಜಾರಿಟಿ ಭಾಳ ಜನ ಇಂಗ್ಲೀಷ್ ಮೀಡಿಯಮೇ ಇದ್ದಾರೆ, ಕನ್ನಡ ಮೀಡಿಯಮ್ ಕಮ್ಮಿ ಇದ್ದಾರೆ. ಆ ಥರ ಏನು ನಾವು ನೋಡೋದಕ್ಕಾಗಲ್ಲ. ಕನ್ನಡ ಮೀಡಿಯಮ್ ಇಂಗ್ಲೀಷ್ ಬೋತ್ ಇದ್ದಾರೆ. ಸೊ ಹಾಗಾಗಿ ಈಗ ಇಂಗ್ಲೀಷ್ ಮೀಡಿಯಮ್ನ ನಾವು ಇಂಟ್ರೊಡ್ಯೂಸ್ ಮಾಡೋದು ಇದು ಮಾಡಿದರೆ ಯೂಸ್ಫುಲ್ ಆಗುತ್ತಾ, ಇದ್ರ ಬಗ್ಗೆ ಒಂದು ಜನರ ಒಪಿನಿಯನ್ ಏನಿದೆ ಅಂಥೇಳಿ ನಾನು ರಿಸರ್ಚ್ ಮಾಡಿದಾಗ ನಾನೀಗ ಕೆಲವು ಕ್ವಶನ್ಸ್ನ ಕ್ರಿಯೇಟ್ ಮಾಡಿ ಆ ಕ್ವಶನ್ಸ್ಗಳಿಗೆ ಆನ್ಸರ್ನ ಒಂದು ಇನ್ಫಾರ್ಮೆಂಟ್ಸಿಂದ ನಾವು ಕಲೆಕ್ಟ್ ಮಾಡಬೇಕು. ಆವಾಗ ನಮಗೆ ಮೆಜಾರಿಟಿ ಬಂದಿರೋ ಆನ್ಸರ್ನ ನೋಡಿಕೊಂಡು ಆ ಒಂದು ಡಾಟಾ ಬೇಸ್ ಮೇಲೆ ಇಂಗ್ಲೀಷ್ ಮೀಡಿಯಮಿಗೆ ಇಂಪಾರ್ಟೆನ್ಸ್ ಜನ ಕೊಟ್ಟಿದ್ದಾರಾ ಅಥವಾ ಕನ್ನಡ ಮೀಡಿಯಮಿಗೆ ಕೊಟ್ಟಿದ್ದಾರಾ, ಮಿಕ್ಸ್ ಇದೆನಾ, ಯಾವ ರೀತಿ ಇದೆ ಒಂದು ಅವರ ಒಪಿನಿಯನ್ಸು ಅಂತೇಳಿ ಈ ರೀತಿ ಒಂದು ನಾವು ರಿಸಲ್ಟ್ನ ನೋಡೋದಕ್ಕೋಸ್ಕರ ಇಂಗ್ಲೀಷ್ ಮೀಡಿಯಮಿಗೆ ಇಂಪಾರ್ಟೆನ್ಸ್ ಇದೆನಾ ಇಲ್ಲ ಅಂಥೇಳಿ ಒಂದು ರಿಸಲ್ಟ್ನ ನಾವು ಒಂದು ಕನ್ಕ್ಲೂಷನ್ನ ತೊಗೊಳೋದಕ್ಕೋಸ್ಕರ ರಿಸಲ್ಟ್ನ ನೋಡೋದಕ್ಕೋಸ್ಕರ ನಾವು ಈಗ ಕ್ವಶನರಿನ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಪ್ಲೀಸ್ ನೋಟ್ ದ investigator wants to know about the introduction of English at school level. You are required to cooperate kindly in the successful conduct of the survey by supplying information to the best possible degree of accuracy. ಇಲ್ಲಿ ಫಸ್ಟ್ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ನ ಇಲ್ಲಿ ನಾವು ಕೊಟ್ಟಿರ್ತೀವಿ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ. ಆ ಸ್ಟೇಟ್ಮೆಂಟ್ ಮೂಲಕ ನಾವು ಕ್ವಶನರಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆದರೆ ಆ ಸ್ಟೇಟ್ಮೆಂಟ್ ಈಗ ಹೇಳಿರೋಂಥ ಸ್ಟೇಟ್ಮೆಂಟ್ ಇಲ್ಲಿದೆ. ಈಗ ನಾನೇ ಇನ್ವೆಸ್ಟಿಗೇಟರ್ ಅಂತ ಇಲ್ಲಿ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಇನ್ವೆಸ್ಟಿಗೇಟರ್ ಈಗ ನಾನೇ ಅಂತ ಹೇಳಿ ಎಕ್ಸಾಂಪಲ್ ತೊಗೊಂಡ್ರೆ ನನ್ನ ಹೆಸರು ವಿಜಯ್ ಅಲ್ವಾ, ನಾನೇ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಕ್ವಶನರಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ನನ್ನ ಹೆಸರನ್ನ ಯೂಸ್ ಮಾಡ್ಕೊತೀನಿ. ನಾನು ಐ ಆಮ್ ವಿಜಯ್ pursuing MCOM to know about the introduction of English at school level. You are required to cooperate. You are requested to cooperate kindly in the successful conduct of the survey by supplying information to the best possible degree of accuracy.
ನೋಡಿ ಫಸ್ಟು ಇಲ್ಲಿ ನಾನು ಅಸ್ಯೂಮ್ ಮಾಡಿದ್ದೀನಿ ನಾನೇ ಇನ್ವೆಸ್ಟಿಗೇಟರ್ ಅಂತೇಳಿ. ಈಗ ನಾನೇ ಇನ್ವೆಸ್ಟಿಗೇಟರ್ ಆದಾಗ ನಾನು ಒಂದು ಈ ಸ್ಕೂಲ್ ಲೆವೆಲಿಗೆ ಇಂಗ್ಲೀಷ್ ಮೀಡಿಯಮ್ನ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಡಾಟಾನ ಕಲೆಕ್ಟ್ ಮಾಡಬೇಕು ಅಂತ ನಾನು ಈಗ ರಿಸರ್ಚ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ರಿಸರ್ಚ್ ಮಾಡಬೇಕು ಅಂತ ಬಂದಾಗ ನಾನು ಕಲೆಕ್ಟ್ ಮಾಡ್ತಿರೋಂಥ ಡಾಟಾ ಪ್ರೈಮರಿ ಡಾಟಾ. ನಾನು ಕಲೆಕ್ಟ್ ಮಾಡ್ತಿರೋಂಥ ಡಾಟಾ ಯಾವುದೀಗ ಪ್ರೈಮರಿ ಡಾಟಾ. ಈಗ ಈ ಪ್ರೈಮರಿ ಡಾಟಾ ಈ ಪ್ರೆಸೆಂಟ್ 2020 ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಯಾರೇ ಬೇರೆ ಮಾಡಿರ್ಬೋದು. ಆ ಡಾಟಾನ ಬೇಸಾಗಿ ಇಟ್ಕೊಂಡು ನಾನೀಗ ಸ್ಟಡಿ ಮಾಡ್ತಾಯಿಲ್ಲ, ನಾನೇ ಹೊಸದಾಗಿ ಫ್ರೆಶ್ ಡಾಟಾನ ನ್ಯೂ ಡಾಟಾನ ನಾನೀಗ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ಪ್ರೈಮರಿ ಡಾಟಾ ಆಗುತ್ತೆ. ಇದನ್ನು ನಾನು ಡಾಟಾ ಕಲೆಕ್ಟ್ ಮಾಡಬೇಕಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ 5 ಮೆಥಡ್ ಇದೆ. ಪ್ರೈಮರಿ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಎಷ್ಟು ಮೆಥಡ್ ಇದೆ? 5 ಮೆಥಡ್ ಇದೆ. ಸೊ ಈ 5 ಮೆಥಡಲ್ಲಿ ಡೈರೆಕ್ಟ್ ಪರ್ಸನಲ್ ಅಬ್ಸರ್ವೇಷನ್ ಫಸ್ಟ್ ಮೆಥಡ್, ಸೆಕೆಂಡ್ ಒನ್ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ, ಥರ್ಡ್ ಒನ್ ಇನ್ಫಾರ್ಮೇಷನ್ ಥ್ರೂ ಏಜೆನ್ಸಿ, ಫೋರ್ತ್ ಒನ್ ಮೇಲ್ಡ್ ಕ್ವಶನರಿ, ಫಿಫ್ತ್ ಒನ್ ಶೆಡ್ಯೂಲ್ ಸೆಂಡ್ ಥ್ರೂ ಎನುಮರೇಟರ್. ಈ ರೀತಿಯಾದಂಥ 5 ಮೆಥಡಲ್ಲಿ ನಾನು ಪ್ರೈಮರಿ ಡಾಟಾನ ಕಲೆಕ್ಟ್ ಮಾಡೋದಕ್ಕೆ ಫೋರ್ತಲ್ಲಿ ಒಂದು ಮೇಲ್ಡ್ ಕ್ವಶನರಿ ಅಂತ ಕಾನ್ಸೆಪ್ಟ್ ಇದೆ. ಫಿಫ್ತ್ ಶೆಡ್ಯೂಲ್ ಸೆಂಡ್ ಥ್ರೂ ಎನುಮರೇಟರಲ್ಲೂ ಅಲ್ಲೂ ಕೂಡ ಕ್ವಶನರಿ ಕಾನ್ಸೆಪ್ಟ್ ಬರುತ್ತೆ. ಈ ಎರಡರಲ್ಲೂ ನಾನು ಫಿಫ್ತಲ್ಲಿ ಶೆಡ್ಯೂಲ್ ಸೆಂಡ್ ಥ್ರೂ ಎನುಮರೇಟರ್ಸಲ್ಲಿ ಇಲ್ಲಿಟ್ರೇಟ್ ಪೀಪಲ್ಗಳನ್ನ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಸ್ಟಡಿ ಮಾಡ್ತಾ ಹೋದ್ವಿ ನಿನ್ನೆ ಕ್ಲಾಸಲ್ಲಿ. ಆ ಕಾನ್ಸೆಪ್ಟ್ ಪ್ರಕಾರ ಬಂದಾಗ ಈಗ ನಾನು ಕ್ವಶನರಿನ ಪ್ರಿಪೇರ್ ಮಾಡಿ ಡಾಟಾನ ಕಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾದರೆ ಫೋರ್ತ್ ಆರ್ ಫಿಫ್ತ್ ಯಾವುದಾದ್ರೂ ಮೆಥಡ್ ಆಗಲಿ ನಾನು ಕ್ವಶನರಿ ಮೂಲಕ ನಾನು ಡಾಟಾ ಕಲೆಕ್ಟ್ ಮಾಡ್ತೀನಿ, ಮೇಲ್ಡ್ ಕ್ವಶನರಿ ಆರ್ ಶೆಡ್ಯೂಲ್ ಸೆಂಡ್ ಥ್ರೂ ಎನುಮರೇಟರ್. ಈ ಎರಡು ಮೆಥಡಲ್ಲಿ ಕ್ವಶನರಿನ ಯೂಸ್ ಮಾಡಿ ಡಾಟಾ ಕಲೆಕ್ಟ್ ಮಾಡ್ತೀನಿ ಅಂದಾಗ ಆ ಕ್ವಶನರಿ ಫಾರ್ಮ್ಯಾಟ್ ಹೇಗಿರುತ್ತೆ? ಹಾಗಾದ್ರೆ ಆ ಫಾರ್ಮ್ಯಾಟ್ ಇಲ್ಲಿದೆ. ಈ ಫಾರ್ಮ್ಯಾಟ್ ಪ್ರಕಾರ ಬಂದಾಗ ಐ ಆಮ್ ವಿಜಯ್. ಈಗ ನಾನು ವಿಜಯ್, ನಾನು ಇನ್ವೆಸ್ಟಿಗೇಟರ್. ಐ ಆಮ್ ವಿಜಯ್ ಪರ್ಸೂಯಿಂಗ್ ಎಮ್.ಕಾಮ್. ನಾನು ಎಮ್.ಕಾಮ್ ಮಾಡ್ತಾ ಇದ್ದೀನಿ. ಈಗ ಎಮ್.ಕಾಮ್ ಅಂತ ಅಂದ್ಕೊಳ್ಳಿ, ಅಸ್ಯೂಮ್ ಮಾಡಿ ಎಮ್.ಕಾಮ್ ಮಾಡ್ತೀನಿ. ಟು ನೋ ಅಬೌಟ್ ದಿ ಇಂಟ್ರೊಡಕ್ಷನ್ ಆಫ್ ಇಂಗ್ಲೀಷ್. ನನಗೆ ಟು ನೋ, ನನಗೆ ಗೊತ್ತಾಗಬೇಕು. ಟು ನೋ ಅಬೌಟ್ ಯಾವುದ್ರ ಬಗ್ಗೆ? ಇಂಟ್ರೊಡಕ್ಷನ್ ಆಫ್ ಇಂಗ್ಲೀಷ್ ಅಟ್ ಸ್ಕೂಲ್ ಲೆವೆಲ್. ಸ್ಕೂಲ್ ಲೆವೆಲ್ಗೆ ಇಂಗ್ಲೀಷ್ ಇಂಟ್ರೊಡ್ಯೂಸ್ ಮಾಡೋದು ಬಗ್ಗೆ ನನಗೆ ಗೊತ್ತಾಗಬೇಕು. ಯು ಆರ್ ರಿಕ್ವೆಸ್ಟೆಡ್ ಟು ಕೋಆಪರೇಟ್. ನಾನು ಅದಕ್ಕೋಸ್ಕರ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೋಆಪರೇಟ್ ಮಾಡಿ. ಕೈಂಡ್ಲಿ ಇನ್ ದಿ ಸಕ್ಸಸ್ಫುಲ್ ಕಂಡಕ್ಟ್ ಆಫ್ ದ ಸರ್ವೆ. ಈ ಒಂದು ಸರ್ವೆ ನಾನು ಏನು ಮಾಡ್ತಾ ಇದ್ದೀನಿ, ಈ ಸರ್ವೆ ಸಕ್ಸಸ್ ಆಗೋದಕ್ಕೆ ನೀವು ಖಂಡಿತವಾಗ್ಲೂ ಏನಾಗಬೇಕು? ಸಹಕರಿಸಬೇಕಾಗುತ್ತೆ. ಸೊ ಅದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ ರೀತಿ ಸಹಕರಿಸಬೇಕು? ಬೈ ಸಪ್ಲೈಯಿಂಗ್ ಇನ್ಫಾರ್ಮೇಷನ್ ಟು ದಿ ಬೆಸ್ಟ್ ಪಾಸಿಬಲ್ ಡಿಗ್ರಿ ಆಫ್ ಅಕ್ಯುರಸಿ. ಆದಷ್ಟು ನೀವು ಕರೆಕ್ಟ್ ಆನ್ಸರ್ಗಳನ್ನು, ಡಿಗ್ರಿ ಆಫ್ ಅಕ್ಯುರೇಟ್ ಆನ್ಸರ್ಸ್ಗಳನ್ನು ನೀವು ಕೊಡೋದ್ರ ಮೂಲಕ ಬೆಸ್ಟ್ ಪಾಸಿಬಲ್ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಆನ್ಸರ್ಗಳನ್ನು ಕರೆಕ್ಟಾಗಿ ಇನ್ಫಾರ್ಮೇಷನ್ಸ್ಗಳನ್ನು ಸಪ್ಲೈ ಮಾಡೋದ್ರ ಮೂಲಕ ನಾವು ಕೊಟ್ಟಿರೋಂಥ ಕ್ವಶನರಿನ ಫಿಲ್ ಮಾಡಬೇಕಾದ್ರೆ ಕರೆಕ್ಟ್ ಆನ್ಸರ್ನ ಸಪ್ಲೈ ಮಾಡಬೇಕು. ಆ ರೀತಿ ಸಪ್ಲೈ ಮಾಡೋದ್ರ ಮೂಲಕ ಈ ಒಂದು ಮಾಡಿರೋಂಥ ನನ್ನ ಒಂದು ರಿಸರ್ಚ್ ಸರ್ವೆ ಏನಾಗುತ್ತೆ? ಸಕ್ಸಸ್ಫುಲ್ ಆಗುತ್ತೆ. ಹಾಗಾಗಿ ಸಕ್ಸಸ್ ಆಗೋಕ್ಕೆ ನೀವು ಇಂಪಾರ್ಟೆಂಟು, ನೀವು ಕರೆಕ್ಟಾಗಿ ಒಂದು ಕೋಆಪ್ರೇಟ್ ಮಾಡಿ ಅಂತೇಳಿ ಈ ರೀತಿಯಾದಂಥ ಫಸ್ಟ್ ಸ್ಟೇಟ್ಮೆಂಟ್ನ ನಾವು ಬರೀಬೇಕಾಗುತ್ತೆ ಕ್ವಶನರಿಯಲ್ಲಿ. ಯಾಕಂದರೆ ಈಗ ಕ್ವಶನರಿ ಅಂದ್ಕೊಳ್ಳಿ ಡೈರೆಕ್ಟಾಗಿ ಕ್ವಶನ್ 1, 2, 3 ಅಂತ ನಾವು ಬರೆದು ಡೈರೆಕ್ಟಾಗಿ ಆ ಕ್ವಶನರಿಗಳನ್ನು ನಾವು ಪರ್ಸನಿಗೆ ಕೊಟ್ಟು ಫಿಲ್ ಮಾಡೋದಕ್ಕಿಂತ ನಮ್ಮ ಬಗ್ಗೆ ನಾವು ಹೇಳಬೇಕು. ಯಾಕೆ ಇದನ್ನು ನಾನು ಕ್ವಶನರಿ ಪ್ರಿಪೇರ್ ಮಾಡಿದ್ದೀನಿ, ಯಾವ ಪರ್ಪಸ್ಸಿಗೋಸ್ಕರ ಕ್ವಶನರಿನ ನಿಮಗೆ ನಾವು ಕೊಟ್ಟು ಅಲ್ಲಿರೋಂಥ ಕ್ವಶನ್ ಆನ್ಸರ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಡೈರೆಕ್ಟಾಗಿ ತಗೊಳ್ರಿ ಕ್ವಶನರಿ ಇದನ್ನು ಫಿಲ್ ಮಾಡಿಕೊಡಿ ಅಂತೇಳಿ ಹೇಳೋದಕ್ಕೂ ಅದರಲ್ಲಿ ಕ್ಲೀನಾಗೆ ನಾನು ಹಿಂಗೆ ವಿಜಯ್ ಈ ಥರ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಬೇಕು, ನನಗೆ ಇನ್ಫಾರ್ಮೇಷನ್ ಬೇಕು ಅಂತೇಳಿ ಅದರಲ್ಲಿ ಎಲ್ಲ ಕ್ಲೀನಾಗಿ ಹೇಳಿ ಕ್ವಶನ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಷಿಯೇಟ್ ಇದೆ, ಎರಡು ರೀತಿ ವ್ಯತ್ಯಾಸ ಇದೆ. ಡೈರೆಕ್ಟಾಗಿ ಕ್ವಶನ್ ಫಿಲ್ ಮಾಡಿ ಅಂದರೆ ಯಾರು ಜನ ಅಷ್ಟೊಂದು ಕೋಆಪ್ರೇಟ್ ಮಾಡಲ್ಲ. ಒಂದು ಸಿಸ್ಟಮೆಟಿಕ್ ಮ್ಯಾನರ್ ಇರಬೇಕು. ಆ ಮ್ಯಾನರ್ ಪ್ರಕಾರ ಹೋದಾಗ ಫಸ್ಟ್ ನಮ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ. ಫಸ್ಟ್ ಪಾಯಿಂಟ್, ನಾನು ಯಾರು? ವಿಜಯ್. ನಾನು ಏನು ಮಾಡ್ತಾಯಿದ್ದೀನಿ? ಎಮ್.ಕಾಮ್ ಮಾಡ್ತಾಯಿದ್ದೀನಿ. ಅದು ನನ್ನ ಬಗ್ಗೆ ಇಂಟ್ರೊಡಕ್ಷನ್. ಹಾಗಾದರೆ ನಾನು ಈ ಕ್ವಶನ್ಸ್ಗಳನ್ನು ನಿಮಗೆ ಯಾಕೆ ಕೊಡ್ತಾ ಇದ್ದೀನಿ, ಕ್ವಶನರಿನ ಯಾಕೆ ಕೊಡ್ತಾ ಇದ್ದೀನಿ? ಈ ಒಂದು ಉದ್ದೇಶಕ್ಕೋಸ್ಕರ, ಇಂಗ್ಲೀಷ್ ಲೆವೆಲ್ನ ಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ತಿಳ್ಕೊಳೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಕೋಆಪ್ರೇಟ್ ಮಾಡಿ ಅಂಥೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ನಿಜ ಉತ್ತರಗಳನ್ನು ಕೊಡಬೇಕು, ಅಕ್ಯುರೇಟ್ ಆನ್ಸರ್ಗಳನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ಈ ರೀತಿ ಇದ್ದಾಗ ಒಂದು ಕ್ಲೀನಾಗಿ ಓದ್ಕೊಂಡು ಅವ್ರು ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೆ, ಮುಂದಿನ ಕ್ವಶನ್ಸ್ಗಳು ಏನು ಬರುತ್ತೆ ನೋಡಿಕೊಂಡು ಸೊ ಆನ್ಸರ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಇದಿಷ್ಟು ನಾವು ಇಲ್ಲಿ ಫಸ್ಟ್ ಇನ್ನು ಯಾವ ರೀತಿ ಕ್ವಶನರಿಯಲ್ಲಿ ಡೈರೆಕ್ಟಾಗಿ ಕ್ವಶನ್ ಮೂಲಕ ಸ್ಟಾರ್ಟ್ ಮಾಡೋದಕ್ಕೆ ಬರಲ್ಲ, ಡೈರೆಕ್ಟಾಗಿ ಕ್ವಶನ್ ಬಿಟ್ಟು ಈ ರೀತಿಯಾದಂಥ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಬೇಕಾದರೆ ನೀವು ಡೇಟ್ ಆಪ್ಷನ್ಸ್ನ ಇಲ್ಲಿ ಕೊಡ್ಬೋದು. ಫಸ್ಟಿಗೆ ಡೇಟ್ ಆಪ್ಷನ್ಸ್ ಕೊಟ್ಟು ಆ ಡೇಟ್ನ ಅವರಲ್ಲಿ ಡೇಟ್ನ ಬರಿತಾ ಹೋಗ್ತಾರೆ. ಯಾವ್ಯಾವ ಡೇಟಿಗೆ ಅವ್ರು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಅಂತೇಳಿ ಆ ಡೇಟ್ನ ಅಪ್ಲೈ ಮಾಡ್ತಾರೆ. ಈಗ ಇಲ್ಲಿ ಯಾವ ಥರ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ ಅಂದಾಗ ಫಸ್ಟ್ ಬರೋದೇ ನಂಬರ್ 1. ಕ್ವಶನ್ ನಂಬರ್ 1, ನೇಮ್.
ನಾವೇನು ಮಾಡಬೇಕು ಕ್ವಶನಿಗೆ ನಾನೀಗ ನೇಮ್ ಬರೀರಿ ಅಂತ ಸ್ಪೇಸ್ ಬಿಟ್ಟಿದ್ದೀನಿ. ಅವರು ಅವರ ಹೆಸರನ್ನ ನೇಮ್ನ ಬರಿತಾ ಹೋಗ್ತಾರೆ. ಫಸ್ಟ್ ನೇಮ್ ಬರೆದಾದ್ಮೇಲೆ ನೆಕ್ಸ್ಟು ಜೆಂಡರ್. ಜೆಂಡರಲ್ಲಿ ಆಪ್ಷನ್ಸ್ ಕೊಡ್ತೀವಿ. ಮೇಲ್ ಒಂದು ಬಾಕ್ಸ್ ಹಾಕ್ತೀವಿ, ಇನ್ನೊಂದು ಫೀಮೇಲ್. ಓಕೆನಾ. ಸೆಕೆಂಡ್ ಕ್ವಶನ್ ಜೆಂಡರ್. ಈಗ ಬರೆದಿರೋಂಥ ನೇಮ್ ಯಾರಿಗೂ ಕೊಟ್ಟಿದ್ದೀನಿ ಅಂದರೆ ಅವ್ರ ನೇಮ್ ಬರೆದು ಅವ್ರ ಮೇಲೋ ಫೀಮೇಲ್ ಅಂತ ಟಿಕ್ ಮಾಡ್ತಾ ಹೋಗ್ತಾರೆ. ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಥರ್ಡ್ ಒನ್ ಇಲ್ಲೇ ಬರಿತಾ ಹೋಗ್ತೀನಿ. ಏಜ್ ಆರ್ ಡೇಟ್ DOB ಅಂತ ಬರೆದಿರ್ತೀನಿ. DOB ಅಂದರೆ ಡೇಟ್ ಆಫ್ ಬರ್ತ್ ಅಂತೇಳಿ. ಏಜರ ಬರಿಬೇಕು, ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಬರಿಬೇಕು. ಡೇಟ್ ಆಫ್ ಬರ್ತ್ ಅದಕ್ಕೂ ಕೂಡ ನಾವು ಸ್ಪೇಸ್ನ ಕೊಟ್ಟಿರ್ತೀವಿ. ಏಜ್ ಅಂದರೆ ಒಂದು 23 ವರ್ಷನೋ 20 ವರ್ಷನೋ ಅವ್ರು ಎಷ್ಟು ವರ್ಷ ಇರ್ತಾರೆ ಅಷ್ಟು ವರ್ಷ ಬರೆದು ಡೇಟ್ ಆಫ್ ಬರ್ತು ಕೂಡ ಇಲ್ಲಿ ಬ್ರ್ಯಾಕೆಟಾಗಿ ಬರ್ತಿರ್ತಾರೆ. ಸೊ ನಾವು ಡೇಟ್ ಆಫ್ ಬರ್ತಿಗೆ ಇಲ್ಲಿ ಸ್ಪೇಸ್ ಬಿಟ್ಟಿರ್ತೀವಿ. ಎಷ್ಟನೇ ದಿನ, ಯಾವ ತಿಂಗಳು, ಯಾವ ವರ್ಷ. ಸೊ ಈ ಥರ ನಾವು ಕಾಲಮ್ನ ಬಿಟ್ಟಾಗ ಅವ್ರು ಏನು ಮಾಡ್ತಾರೆ, ಫಿಲ್ ಮಾಡ್ತಾ ಹೋಗ್ತಾರೆ. ಥರ್ಡ್ ಆಯಿತು. ನೆಕ್ಸ್ಟು ಮ್ಯಾರಿಟಲ್ ಸ್ಟೇಟಸ್. ಫೋರ್ತ್ ಒನ್ ಮ್ಯಾರಿಟಲ್ ಸ್ಟೇಟಸ್ ಅಂದರೆ ವಿವಾಹ ಆಗಿದೆನಾ ಇಲ್ಲ, ಮದುವೆ ಆಗಿದೆನಾ ಇಲ್ಲ ಅಂತೇಳಿ. ಸೊ ಅದರಲ್ಲಿ ಫಸ್ಟ್ ಆಪ್ಷನ್ಸ್ ಇಲ್ಲಿ ಕೊಡ್ತಾ ಹೋದರೆ ಫಸ್ಟ್ ಆಪ್ಷನ್ಸ್ ಇದರಲ್ಲಿ ಎ ಮ್ಯಾರಿಡ್, ಬಿ ಅನ್ಮ್ಯಾರಿಡ್. ಈ ರೀತಿಯಾಗಿ ಎರಡು ಆಪ್ಷನ್ಸ್ನ ಕ್ರಿಯೇಟ್ ಮಾಡಬೇಕು. ಫೋರ್ತ್ ಒನ್. ನೆಕ್ಸ್ಟ್ ಕ್ವಾಲಿಫಿಕೇಷನ್. ಕ್ವಾಲಿಫಿಕೇಷನಲ್ಲಿ ಫಸ್ಟು ಎ ಪ್ರೈಮರಿ, ಬಿ ಸೆಕೆಂಡರಿ, ಸಿ PUC, ಡಿ ಡಿಗ್ರಿ, ಈಗ ನಾನು 4 ಆಪ್ಷನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ಸ್ಪೆಸಿಫಿಕ್ ಅಂತ ನಾನು ನಿಮಗೆ ಯಾವ ಕೋರ್ಸ್ ಮಾಡಿರ್ತಾರೆ ಅಂತ ಆ ಕೋರ್ಸ್ನ ಇಲ್ಲಿ ಬರೆಯೋದಕ್ಕೆ ನಾನು ಕಾಲಮ್ನ ಕ್ರಿಯೇಟ್ ಮಾಡ್ಬೋದು. ಫಿಫ್ತ್ ಕ್ವಶನ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್. ವಿಚ್ ಸ್ಟ್ಯಾಂಡ್ ಡೂ ಯು ಬಿಲಾಂಗ್? ವಿಚ್ state do you belong? Which state do you belong? Which state do you belong? Question mark. ಅದರಲ್ಲಿ ಆಪ್ಷನ್ಸ್ ಎ ಕರ್ನಾಟಕ, ಬಿ ಕರ್ನಾಟಕ, ಬಿ
ಅದರ್, ಅದರ್. ಸೊ ಇಲ್ಲಿ ಅದರ್ ಅಂತ ಬಂದಾಗ ಸ್ಪೆಸಿಫಿಕ್ಕಾಗಿ ನಾವು ಬರೀರಿ ಅಂತಲೂ ಆಪ್ಷನ್ಸ್ ಕೊಡ್ಬೋದು. ಸೊ ಇಲ್ಲೇ ನಾವು ಬ್ರ್ಯಾಕೆಟಲ್ಲಿ ಸ್ಪೆಸಿಫೈ ಸಿಕ್ಸ್ತ್ ಕ್ವಶನ್. Sixth question. Next, seventh question. Mother tongue. Mother tongue. Options A, Kannada. B, Kannada. B, others. Specify. Eighth one. Can you under that A, speak Kannada. Speak Kannada. Yes. No. Speak Kannada. Next, read Kannada. Read Kannada. Yes. No. ಓಕೆ, ಇಲ್ಲಿ ಇನ್ನೂ ಕೆಲವು ಕ್ವಶನ್ಸ್ಗಳಿದೆ. ಬೋರ್ಡ್ ಮೇಲೆ ಎಷ್ಟು ಕ್ವಶನ್ಸ್ಗಳನ್ನು ನಾನು ನಿಮಗೆ ಬರೆಯೋದಕ್ಕೆ ಪಾಸಿಬಿಲಿಟಿ ಇದೆ ಅಷ್ಟು ಕ್ವಶನ್ಸ್ಗಳನ್ನು ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. ಹಾಗಾದರೆ ಇಲ್ಲಿ ಬರೆದಿರೋಂಥ ಕ್ವಶನ್ಸ್ ಯಾವ ರೀತಿ ಬರೆದಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ, ಆ ಕ್ವಶನ್ನ ಯಾವ ಒಂದು ಫಾರ್ಮ್ಯಾಟಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಬೇಸಿಕ್ ಕ್ವಶನ್ಸ್ ಹೆಂಗಿದೆ, ಬೇಸಿಕ್ಕಿಂತ ಕಾನ್ಸೆಪ್ಟಿಗೆ ಹೆಂಗೆ ಲಾಜಿಕಲಿಗೆ ತೊಗೊಂಡೋಗಿದ್ದಾರೆ. ಕ್ವಶನರಿನ ಪ್ರಿಪೇರ್ ಮಾಡಬೇಕಾದ್ರೆ ನಮ್ಮ ಕ್ವಶನರಿ ಪ್ರಿಪೇರ್ ಮಾಡೋವಂಥ ಒಂದು ಪರ್ಪಸ್, ಒಂದು ಯಾವ ಒಂದು ಟಾಪಿಕ್ಕನ್ನು ಮೈಂಡಲ್ಲಿ ಇಟ್ಕೊಂಡು ಸರ್ವೆ ಮಾಡ್ತಾ ಇದ್ವಿ, ಯಾವ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಥ ಪ್ರೈಮರಿ ಡಾಟಾನ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಆ ಕಾನ್ಸೆಪ್ಟು ಬೇಸಿಕ್ಕಿಂದ ಕಾನ್ಸೆಪ್ಟಿಗೆ ಯಾವ ರೀತಿ ಕ್ವಶನ್ನು ಕ್ಯಾರಿ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋದಾಗ ಫಸ್ಟ್ ನಾನು ಆಗಲೇ ಹೇಳಿದೆ, ನಾನು ವಿಜಯ್ ಈ ಥರ M.Com ಓದ್ತಾ ಇದ್ದೀನಿ, ನಾನು ಈಗ ಸರ್ವೆ ಮಾಡ್ತಾ ಇದ್ದೀನಿ. ಸರ್ವೆ ಮಾಡ್ತಾ ಇರೋದ್ರಿಂದ ನಿಮ್ಮ ಕೋಆಪ್ರೇಷನ್ ಬೇಕು. ನಾನು ಮಾಡ್ತಿರೋಂಥ ಸರ್ವೆ ಇಂಗ್ಲೀಷ್ ಇಂಟ್ರೊಡ್ಯೂಸ್ ಮಾಡಿದರೆ ಸ್ಕೂಲ್ ಲೆವೆಲಿಗೆ, ಸೊ ಅದ್ರ ಮೂಲಕ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಂಗೆ ಮಾಹಿತಿ ಬೇಕು. ಆದಷ್ಟು ನೀವು ಕರೆಕ್ಟ್ ಉತ್ತರಗಳನ್ನು ಕೊಟ್ಟು ಸಹಕರಿಸಿ ಅಂತೇಳಿ ನಾನು ಇಲ್ಲಿ ಹೇಳಿದ್ದೀನಿ. ಈಗ ಹೇಳಿದ ಮೇಲೆ ಈಗ ಯಾರಿಗೋ ಒಬ್ರಿಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ರಿ. ಎಕ್ಸಾಂಪಲ್, ಒಬ್ಬ ಪರ್ಸನಿಗೆ ಕೊಟ್ಟಿದ್ದೀನಿ. ಆ ಪರ್ಸನಿಗೆ ಕೊಟ್ಟಾಗ ನನಗೂ ಪರಿಚಯ ಇಲ್ಲ, ನಾನು ಪರಿಚಯ ಇರೋರ ಹತ್ರನೇ ಕೊಡಬೇಕು ಅಂತೇನಿಲ್ಲ. ಭಾಳ ಇಂಪಾರ್ಟೆಂಟು. ನಾನು ಸರ್ವೆ ಮಾಡ್ತಾಯಿದ್ದೀನಿ ಅಂತೇಳಿ ನಮ್ಮ ಪ್ರಿಪೇರ್ ಮಾಡಿರೋಂಥ ಕ್ವಶನ್ಸ್ಗಳನ್ನು ನಮ್ಮ ಫ್ರೆಂಡ್ಸಿಗೆ ಕೊಟ್ಟು ಫಿಲ್ ಮಾಡಿಸೋದು, ನಮ್ಮ ಸಿಸ್ಟರ್ಸು, ಬ್ರದರ್ಸು, ಮದರು, ಫಾದರ್ ಇವರಿಗೆ ಕೊಟ್ಟು ನಮ್ಮ ಫ್ಯಾಮಿಲಿಯಾಗಿರೋರಿಗೆಲ್ಲ ಒಬ್ಬೊಬ್ರಿಗೆ ಒಂದು ಕೊಟ್ಟು ಎಲ್ಲ ಕ್ವಶನ್ಸ್ನರಿಗಳನ್ನ ಫಿಲ್ ಮಾಡಿ ನಾವು ಮಾಡೋವಂಥ ನೆಸೆಸಿಟಿ ಬರಲ್ಲ, ತಪ್ಪಾಗುತ್ತೆ. ನಾವು ರಿಸರ್ಚ್ ಮಾಡಬೇಕಾದ್ರೆ ನೌನ್ ಪರ್ಸನಿಗೆ ಕೊಡಬೇಕು ಅನ್ನೋದಕ್ಕಿಂತ ಅನ್ನೋನ್ ಪರ್ಸನ್ಗಳಿಗೆ ಕೊಡಬೇಕಾಗುತ್ತೆ. ನೌನ್ ಪರ್ಸನ್ ಅಂದರೆ ಅವ್ರು ನಮಗೇನು ಬೇಕೋ ಆ ರೀತಿಯಾದಂಥ ಆನ್ಸರ್ಸ್ಗಳನ್ನು ಬರೆದು ಬಿಡ್ತಾರೆ. ಎಕ್ಸಾಂಪಲ್, ನಮ್ಮ ಫ್ಯಾಮಿಲಿ ಇದೆ ಅಂದರೆ ನಮ್ಮ ಫ್ಯಾಮಿಲಿ ಎಕ್ಸಾಂಪಲ್ ಎಲ್ಲ ನನ್ನ ಬಗ್ಗೆ ಗೊತ್ತಿರುತ್ತೆ,
ನಾನು ಇಂಗ್ಲೀಷ್ ಮೀಡಿಯಮ್ ಓದ್ತಿದ್ದೀನಿ, ಅವ್ರ ಮೈಂಡಲ್ಲಿ ಏನಿರುತ್ತೆ ಇಂಗ್ಲೀಷ್ ಮೀಡಿಯಮ್ಮಿಗೆ ಫೋಕಸ್ ಮಾಡ್ತಾ ಇರ್ತಾರೆ ಅಂದಾಗ ಕ್ವಶನಲ್ಲಿ ನನ್ನ ತಂದೆ ಕೊಟ್ಟಾಗೂ ಅವರು ಇಂಗ್ಲೀಷ್ ಮೀಡಿಯಮ್ ಬಗ್ಗೆನೇ ಜಾಸ್ತಿ ಇಂಪಾರ್ಟೆನ್ಸ್ ಬರೀತಾರೆ. ನಮ್ಮ ಮದರಿಗೆ ಕೊಟ್ಟರು ಅದ್ರ ಬಗ್ಗೆನೇ ಬರೀತಾರೆ, ಬ್ರದರಿಗೆ ಕೊಟ್ಟರು ಅದೇ ಬರೀತಾರೆ, ಸಿಸ್ಟರಿಗೆ ಕೊಟ್ಟರು ಅದೇ ಬರೀತಾರೆ, ಯಾರಿಗೆ ಕೊಟ್ಟರು ಅದೇ ಬರೀತಾರೆ. ಒಂದೇ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಕ್ವಶನರಿ ಕೊಟ್ಟು ಫಿಲ್ ಮಾಡಿಸಿದ್ರೆ ಎಲ್ಲ ಡಾಟಾ ನಮ್ಮ ಫ್ಯಾಮಿಲಿದಾದರೆ ಎಲ್ಲ ಸೇಮ್ ಇರುತ್ತೆ. ನಾವು ಆ ಥರ ಕೊಡೋಂಗಿಲ್ಲ ಕ್ವಶನರಿಗಳನ್ನು. ನಾವು ಫೀಲ್ಡಿಗೆ ಹೋಗಬೇಕು. ಫೀಲ್ಡಿಗೆ ಹೋಗೋದಾದರೆ ಹೊರಗೆ ಬರಬೇಕು ಮನೆಯಿಂದ. ಓಕೆ, ಮನೆಯಿಂದ ಹೊರಗೆ ಬಂದಾದಮೇಲೆ ಅಕ್ಕಪಕ್ಕ ಪರಿಚಯ ಇರೋ ಹತ್ರ ಹೋಗಬಾರ್ದು. ಸೊ ಡಿಫ್ರೆಂಟ್ ಪ್ಲೇಸಿಗೆ ಹೋಗ್ತಿರ್ಬೇಕು. ಹೋಗ್ಬೇಕಾದ್ರೆ ರೋಡಲ್ಲಿ ಹೋಗೋವಂಥ ಯಾವುದೋ ಅನ್ನೋನ್ ಪರ್ಸನ್ನ ಅವ್ನು ಹೋಗ್ತಿದ್ದಾನೆಪ್ಪ, ಯಾರೋ ದಾರಿಯಲ್ಲಿ ಹೋಗ್ತಿದ್ದಾನೆ ಅಂದಾಗ, ಅಥವಾ ಯಾವುದೋ ಶಾಪಲ್ಲಿದ್ದಾರೆ ಅಂದಾಗ, ಸರ್ ಈ ಥರ ನಾನು ಕ್ವಶನರಿ ಈ ಥರ ಮಾಡಿದ್ದೀನಿ, ನಂಗೆ ಈ ಥರ ಡಾಟಾ ಬೇಕು, ಇಂಗ್ಲೀಷ್ ಮೀಡಿಯಮ್ ಬಗ್ಗೆ ನಾನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀನಿ, ಒಂದು 2 ನಿಮಿಷ ಟೈಮ್ ಕೊಟ್ಟು ಸಹಕರಿಸ್ತೀರಾ ಅಂತ ಕೇಳ್ಕೋಬೇಕು. ಓಕೆ ಅಂದಾಗ, ಸರ್ ಆಯ್ತು ಸರ್ ಕೂತ್ಕೊಳ್ಳಿ, ತೊಗೊಳ್ಳಿ ಪೆನ್ ತೊಗೊಳ್ಳಿ, ಪೆನ್ ಇದ್ದರೆ ಓಕೆ, ಅವ್ರ ಹತ್ರ ಪೆನ್ ಇಲ್ಲಾಂದರೆ ತೊಗೊಳ್ಳಿ ಪೆನ್ ತೊಗೊಳ್ಳಿ ಸರ್, ಕ್ವಶನರಿ ತೊಗೊಳ್ಳಿ, ಇಲ್ಲಿ ಫಿಲ್ ಮಾಡ್ತಾ ಹೋಗ್ರಿ ಅಂತೇಳಿ ಆ ಫಿಲ್ ಮಾಡೋದಕ್ಕೆ ಕೊಟ್ಟು ಅವ್ರಿಗೆ ಬೇಕಾಗಿರೋಂಥ ಒಂದು ಗೈಡ್ಲೈನ್ಸ್ಗಳನ್ನು, ಇಂಟ್ರೊಡಕ್ಷನ್ಸ್ಗಳನ್ನು, ಕೋಆಪ್ರೇಷನ್ ನಾವು ಕೊಡಬೇಕು ಫಸ್ಟು, ಅವ್ರು ಕೊಡೋದಕ್ಕಿಂತ ಮೊದಲೇ. ಈ ಥರ ಕ್ವಶನ್ಸ್ಗಳಿದ್ದಾವೆ ಸರ್, ಈ ಥರ ಇದೆ, ಈ ಥರ ನಿಮಗೆ ಏನು ಗೊತ್ತಿರುತ್ತೆ ಬರೀರಿ, ಗೊತ್ತಿಲ್ಲ ಅಂದರೆ ಎಸ್ ಅಂತ, ಗೊತ್ತಿದ್ರೆ ಎಸ್ ಹಾಕ್ರಿ, ಗೊತ್ತಿಲ್ಲ ನೋ ಹಾಕ್ರಿ, ಇಲ್ಲಾಂದರೆ ಈ ಥರ ಏನಾದರೂ ಬರೆಯೋದಿದ್ರೆ ಈ ಥರ ಹಿಂಗೆ ಬರೀರಿ ಅಂತ ನಾವು ಫಸ್ಟ್ ಅವ್ರಿಗೆ ಹೇಳ್ಬೇಕು. ಈಗ ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ, ಇದೇ ಭದ್ರಾ ಕಾಲೇಜು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಪರ್ಸನ್ ಸಿಕ್ಕ. ಆ ಪರ್ಸನ್ ಸಿಕ್ಕಾಗ ನಾವು ಅವರಿಗೆ ನಿಲ್ಲಿಸಿ 1-2 ನಿಮಿಷ ಕೇಳಿ ಅಲ್ಲೇ ಪಕ್ಕದಲ್ಲಿ ಒಂದು ಕಡೆ ಕೂರಿಸಿ ಡಾಟಾನ ಕಲೆಕ್ಟ್ ಮಾಡ್ಕೋಬೇಕು. ಆ ಪರ್ಸನ್ ನನಗೆ ಯಾರು ಅಂತ ಗೊತ್ತಿಲ್ಲ, ಫಸ್ಟ್ ಅವ್ರ ಹೆಸರು ಕೇಳಬೇಕು. ಸರ್ ನಿಮ್ಮ ಹೆಸರು ಏನು, ನೇಮ್, ಸರ್ ಇಲ್ಲಿ ಬರೀರಿ ಸರ್ ನಿಮ್ಮ ಹೆಸರು ಬರೀರಿ, ಓಕೆನಾ. ಮತ್ತು ಇದಾದಮೇಲೆ ಜೆಂಡರ್, ಸರ್ ನಿಮ್ಮ ಮೇಲು ಫೀಮೇಲಲ್ಲಿ ಯಾವ ಸಹ ಮೇಲು ಟಿಕ್ ಹಾಕಿ. ಯಾರಿಗಾದರೂ ಕೊಡಬೇಕು, ಮೇಲಿಗೆ ಕೊಡಬೇಕು ಫಿಮೇಲಿಗೆ ಕೊಡಬೇಕು ಅಂತೇನಿಲ್ಲ. ಸೊ ಹಾಗಾಗಿ ಅವರು ಹೋಗ್ಬೇಕಾದ್ರೆ ಯಾರು ಕೋಆಪ್ರೇಟ್ ಮಾಡ್ತಾರೆ, ಯಾವ ಒಂದು ರೋಡಲ್ಲಿದ್ದೀರಾ, ಈ ಎಲ್ಲದೂ ಇಲ್ಲೇ ಭದ್ರಾ ಕಾಲೇಜ್ ಸರೌಂಡಿಂಗೇ ಕಲೆಕ್ಟ್ ಮಾಡಬೇಕು ಅಂತೇನಿಲ್ಲ. ಈ ಏರಿಯಾದಲ್ಲೂ ಕಲೆಕ್ಟ್ ಮಾಡ್ಕೋಬೇಕು, ಬೇರೆ ರಾಮಣ್ಕೋ ಸರ್ಕಲಿಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು, ಇನ್ನೊಂದು ಹೊಂಡ ಸರ್ಕಲಲ್ಲೂ ಕಲೆಕ್ಟ್ ಮಾಡ್ಕೋಬೋದು, ಇನ್ನೊಂದು ಯಾವುದೋ ಡಿಫ್ರೆಂಟ್ ಏರಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಒಂದು ಸರೌಂಡಿಂಗ್ ಎಲ್ಲ ಕಡೆ ಕವರ್ ಮಾಡ್ಬೇಕು. ನಾವು ಒಂದೇ ಏರಿಯಾ ಕಡೆ ಕವರ್ ಮಾಡೋದು ಬೇಡ, ಎಲ್ಲ ಡಿಫ್ರೆಂಟ್ ಪ್ಲೇಸ್ಗಳಿಗೆ ಹೋಗಿ ಎಲ್ಲ ಏರಿಯಾನ ಕವರ್ ಮಾಡಿದಾಗ ಡಾಟಾ ಏನಾಗುತ್ತೆ, ಡಿಫ್ರೆಂಟ್ ಆನ್ಸರ್ಸ್ ಬಂದಾಗ, ಸೊ ಅಲ್ಲಿ ನಿಜವಾಗ್ಲೂ ಅಲ್ಲಿ ಅಕ್ಯುರೇಟ್ ಆನ್ಸರ್ಸ್, ಎಲ್ಲ ಆನ್ಸರ್ಸ್ ಬೇಸ್ ಮೇಲೆ ಓವರಾಲ್ ಕಾನ್ಸೆಪ್ಟಿಂದ ನಾವು ಒಂದು ಡಿಸ್ಟಿಕ್ಕಿಗೆ ಏನು ಪಾಯಿಂಟಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಈಗ ಇಲ್ಲಿ ಮೇಲ್ ಫೀಮೇಲ್ ಆಯಿತು. ನೆಕ್ಸ್ಟ್ ಏಜ್, ಡೇಟ್ ಆಫ್ ಬರ್ತ್ ಇರುತ್ತೆ. ಅವ್ರ ಏಜ್ ಏನು, ಡೇಟ್ ಆಫ್ ಬರ್ತ್ ಏನು ಅಂತೇಳಿ ಅದನ್ನು ನಾವು ಸ್ಪೇಸ್ ಬಿಡಬೇಕು. ಅವ್ರ ಏಜ್ ಬರೀತಾರೆ ಮತ್ತು ಡೇಟ್ ಆಫ್ ಬರ್ತ್ ಬರೀತಾರೆ. ನಾವು ಕ್ವಶನರಿಗಳನ್ನು ಪ್ರಿಪೇರ್ ಮಾಡಿದ್ಮೇಲೆ ಕೊಡಬೇಕಾದ್ರೆ ಹೋಗ್ತಾ ಇರೋನ ನೋಡಿ ಯಾರೋ ಒಂದು ಕಾಲೇಜ್ ಹುಡುಗನ್ನ ನೋಡಿಕೊಡೋದು, ಕಾಲೇಜ್ ಹುಡುಗಿನ ನೋಡ್ಕೊಡೋದು, ಅಥವಾ ಒಬ್ಬ ಹೆಂಗಾಗಿರೋಂಥರನ್ನ ಕೊಡೋದು, ಅಜ್ಜ ಇದ್ದರೆ ಕೊಡದೇ ಇರೋದು, ಅಜ್ಜಿ ಇದ್ದರೆ ಕೊಡದೇ ಇರೋದು, ಅವ್ರೇನು ಆನ್ಸರ್ ಮಾಡ್ತಾರೆ, ಇವ್ರೇನು ಆನ್ಸರ್ ಮಾಡ್ತಾರೆ. ಸೊ ನಾವೇ ಏನೇನೋ ಒಂದು ಊಹೆ ಮಾಡಿಕೊಂಡು ಅವಾಯ್ಡ್ ಮಾಡಬಾರ್ದು. ಕೊಡಬೇಕು ಅಂತ ಹೋದಾಗ ನನಗೆ ಹೋಗ್ತಿರ್ಬೇಕಾದ್ರೆ ಯಾರಿಗೆ ಕಣ್ಣಿಗೆ ಕಾಣ್ತಾರೆ, ಯಾರಿಗೆ ಕೊಟ್ಟರೆ ಓಕೆ ಇವ್ರಿಗೆ ಕೊಡ್ಬೋದು ಅಂತ ನನಗೇನು ಅನಿಸುತ್ತೆ, ಅವ್ರನ್ನ ನೋಡಿ ನಾವು ಏನು ಮಾಡಬೇಕು, ಕ್ವಶನ್ಗಳನ್ನ ಕೊಟ್ಟಾಗ ಅವ್ರು ಫಿಲ್ ಮಾಡ್ತಾರೆ. ನಾವು ಹೋಗ್ಬೇಕಾದ್ರೆ ಅವ್ನು ಹುಡುಗಿಗೆ ಕೊಡಬೇಕು, ಹುಡುಗಿಗೆ ಕೊಡಬೇಕು, ಕಾಲೇಜ್ ಹುಡುಗಿಗೆ ಕೊಡಬೇಕು, ಅದ್ರ ಮೂಲಕ ಆ ಥರ ಏನು ಡಾಟಾ ಕಲೆಕ್ಟ್ ಮಾಡೋದು ಬರೋಲ್ಲ. ಯಾರಿಗಾದರೂ ಕೊಡ್ಬೋದು, ಏಜ್ ಇಲ್ಲ ಇಲ್ಲಿ. ಸೊ 15 ಆಗಿರ್ಬೋದು, 15 ಆಗಿರ್ಬೋದು, 15 ವರ್ಷದವರು ಆಗಿರ್ಬೋದು, 50 ವರ್ಷದವರು ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಹಾಗಾಗಿ ಏಜ್ ಲಿಮಿಟ್ ಇಟ್ಕೊಂಡು ನಾವು ಸರ್ಚ್ ಮಾಡೋಂಗಿಲ್ಲ, ಓಕೆನಾ. ನಮ್ಮ ಒಂದು ಸರ್ವೆ ಸಕ್ಸಸ್ ಆಗಬೇಕಂದ್ರೆ ಸೊ ನಾವು ಎಲ್ಲ ಪೀಪಲ್ನ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಈ ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾವು ಈ ರೀತಿ ಮಾಡಬೇಕು. ನಮ್ಮದು ಸರ್ವೆ ಸಕ್ಸಸ್ ಆಗಬೇಕು, ನಮ್ಮ ಸರ್ವೆ ಸಕ್ಸಸ್ಗಿಂತ ಬೇಗ ಆಗಬೇಕು ಅಂತೇಳಿ, ಸ್ಪೀಡಾಗಿ ಆಗಬೇಕು ಅಂತೇಳಿ ಬೇಗ ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ ಅಕ್ಕಪಕ್ಕ ಇಲ್ಲ 5-5 ಜನ ಕುಂತಿರ್ತಾರೆ ತಗೊಂಡ್ರೆ ಒಂದೊಂದು ಕೊಟ್ಟು ಬರ್ಸಿ ಫಿಲ್ ಮಾಡಿಸಿ ಕಲೆಕ್ಟ್ ಮಾಡಬಾರ್ದು. ಡಿಫ್ರೆಂಟ್ ಪ್ಲೇಸ್ಗಳಲ್ಲಿ ಡಿಫ್ರೆಂಟ್ ಪರ್ಸನ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡಿ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಏಜ್ಗಳು ಬರೋಂಥದ್ದು ಇರ್ತಾರೆ, ಏಜು, ಡೇಟ್ ಆಫ್ ಬರ್ತ್. ಹಾಗಾಗಿ ಅವ್ರ ಹೆಸರು, ಅವರು ಮೇಲ ಫೀಮೇಲ, ಜೆಂಡರು, ನೆಕ್ಸ್ಟು ಏಜ್ ಬರಿತೀವಿ. ಇದನ್ನು ಆಪ್ಷನ್ಸ್ ಬಿಟ್ಟಿರ್ತೀವಿ. ಇದಾದಮೇಲೆ ನಾವು ಅಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಅಂದರೆ ವಿವಾಹ ಮದುವೆ ಆಗಿರೋ ಅನ್ನೋದ್ರ ಬಗ್ಗೆ ಕೇಳಿದಾಗ ಅವ್ರು ಮ್ಯಾರಿಡ್ ಆಗಿರ್ಬೋದು, ಅನ್ಮ್ಯಾರಿಡ್ ಆಗಿರ್ಬೋದು. ಈಗ ಹೇಳಿದ್ನಲ್ಲ ನಾನು, ಕೆಲವು ಕಾಲೇಜ್ ಸ್ಟೂಡೆಂಟ್ಸ್ ಯಾರೋ ಒಬ್ಬರು ಸಣ್ಣರಿಗೆ ಕೊಟ್ಟಿರ್ತೀವಿ, ಫಿಲ್ ಮಾಡ್ತಾರೆ, ಅವ್ರಿನ್ನೂ ಮದುವೆ ಆಗಿರಲ್ಲ, ಹಾಗಾಗಿ ಅವ್ರು ಅನ್ಮ್ಯಾರಿಡ್ ಅಂತ ಟಿಕ್ ಹಾಕ್ತಾರೆ. ಯಾರೋ ಅಜ್ಜ ಇರ್ತಾರೆ, ಸ್ವಲ್ಪ ರೋಡಲ್ಲಿ 50-60 ವರ್ಷದ ಒಂದು ಮೇಲಿರೋಂಥ ವ್ಯಕ್ತಿ ಇರ್ತಾರೆ, ಸೊ ಅವ್ರು ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಟಿಕ್ ಮಾಡ್ತಾರೆ. ಅಥವಾ ಯಾವುದೋ ಒಂದು ಸಿಮಿಲರ್ ಒಂದು 25-30 ವರ್ಷ ಇರ್ತಾರೆ, ಅವ್ರ ಮದುವೆ ಆಗಿರ್ಬೋದು, ಆಗದೇ ಇರ್ಬೋದು, ನಮಗೆ ಗೊತ್ತಿರಲ್ಲ. ಸೊ ಅವ್ರು ಕೊಟ್ಟಾಗ ಅವ್ರಿಗೆ ಮ್ಯಾರಿಡ್ ಅನ್ಮ್ಯಾರಿಡ್ ಏನಿರುತ್ತೆ ಅದನ್ನು ನೋಡಿ ಟಿಕ್ ಹಾಕ್ತಾರೆ.
ರೆಸ್ಪಾನ್ಸ್ ಮಾಡಬೇಕಾದ್ರೆ ಒಂದು ಮ್ಯಾರಿಡ್ ಅನ್ಮ್ಯಾರಿಡ್ ಅನ್ನೋ ಒಂದು ಕಾನ್ಸೆಪ್ಟಲ್ಲೂ ಒಪಿನಿಯನ್ಗಳು ಏನಾಗುತ್ತೆ ಚೇಂಜಸ್ ಆಗಿರುತ್ತೆ. ಮದುವೆ ಆಗಿರೋ ಯೋಚನೆ ಆಲೋಚನೆಗಳು ಮದುವೆ ಆಗದೇ ಇರೋಂಥ ಯೋಚನಾ ಆಲೋಚನೆಗಳು ಏನಾಗುತ್ತೆ ಅವರ ಪರ್ಸೆಪ್ಷನ್ಸ್ಗಳು ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಅವರ ಒಂದು ಮ್ಯಾರಿಡ್ ಅನ್ಮ್ಯಾರಿಡ್ ಅನ್ನೋ ಕಾನ್ಸೆಪ್ಟು ನಾವು ಇಲ್ಲಿ ನೋಡಬೇಕಾಗುತ್ತೆ. ಕ್ವಾಲಿಫಿಕೇಷನ್, ಈಗ ನಾವು ಏನು ಇನ್ಫಾರ್ಮೇಷನ್ ಕೊಡೋವಂಥ ಪರ್ಸನ್ಸ್ ಯಾರಿದಾರಲ್ಲ ಸರ್ವೆ ಮಾಡೋಕ್ಕೆ ಹೋದಾಗ, ಸೊ ಅವರ ಕ್ವಾಲಿಫಿಕೇಷನ್ ಏನಾಗಿದೆ, ಈಗ ನಾವು ಕೊಡ್ಬೇಕಾರೆ ಅವ್ನು MCOM ಮಾಡಿದಾನ, MBA ಮಾಡಿದಾನ, ಅವನಿಗೆ ಕೊಡಬೇಕು ಅಂತ ನಾವು ಸ್ಪೆಸಿಫಿಕ್ಕಾಗಿ ರಿಸರ್ಚ್ ಮಾಡಲ್ಲ, ಸರ್ವೆ ಮಾಡಲ್ಲ. ಕೊಡಬೇಕಾದ್ರೆ ಯಾವ ಪರ್ಸನಿಗಾದರೂ ಕೊಡ್ಬೋದು ಅಂತ ಈಗ ತಾನೇ ನಾವು ಹೆಂಗೆ ಡಿಸೈಡ್ ಮಾಡಿದ್ವಿ. ಕೊಟ್ಟಿರಬೇಕಾದ್ರೆ ಕ್ವಶನರಿನ ನಾವು ಕೊಡಬೇಕಾದ್ರೆ ಕ್ವಶನರಿನ ಅವ್ರ ಹತ್ರ ಫಿಲ್ ಮಾಡಿಸ್ಕೋಬೇಕಾದ್ರೆ ಅವ್ರು ಏನು ಕ್ವಾಲಿಫಿಕೇಷನ್ ಆಗಿದೆ ಅಂತಲೇ ಗೊತ್ತಿರಲ್ಲ. ಸೊ ಹಾಗಾಗಿ ಅವರಿಗೆ ನಾವು ಆಪ್ಷನ್ಸ್ ಕೊಡಬೇಕು. ಸರ್ ನಿಮ್ಮ ಕ್ವಾಲಿಫಿಕೇಷನ್ ಏನು, ನೀವು ಪ್ರೈಮರಿ ಸ್ಕೂಲ ಅಷ್ಟೇ ಓದಿದ್ದೀರಾ, 7ನೇ ಕ್ಲಾಸ್ ಮಟ್ಟ ಅಷ್ಟೇ ಓದಿದ್ದೀರಾ, ಸೆಕೆಂಡರಿ ಅಂದರೆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಟ್ಟ ಓದಿದ್ದೀರಾ ಅಷ್ಟರೊಳಗೆ, ಅಥವಾ PUC ಏನಾದರೂ ಓದಿದ್ದೀರಾ, ಡಿಗ್ರಿ ಓದಿದ್ದೀರಾ, ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಬೇಕು. ಈ ಸ್ಪೆಸಿಫಿಕ್ಕಾಗಿ ಈ ಥರ ಮೆನ್ಷನ್ ಮಾಡಿ, ಸ್ಪೆಸಿಫಿಕ್ಕಾಗಿ ಅಂದರೆ ಈಗ ಎಕ್ಸಾಂಪಲ್ PUC ಆಗಿದೆ, PUCಯಲ್ಲಿ ಕಾಮರ್ಸ್ ಇದ್ದರೆ ಕಾಮರ್ಸು, ಆರ್ಟ್ಸ್ ಇದ್ದರೆ ಆರ್ಟ್ಸು, ಸೈನ್ಸ್ ಇದ್ದರೆ ಸೈನ್ಸು. ಇಲ್ಲ ಡಿಗ್ರಿ ಆಗಿದೆ, ಡಿಗ್ರಿ ಯಾವುದು BCom, BBM, BBAನ ಅಥವಾ BCA, BSc ಯಾವುದಿರುತ್ತೆ ಆ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಬೇಕು. ಇಲ್ಲ ಇದು ಯಾವುದೂ ಅಲ್ಲ ಡಿಪ್ಲೊಮಾ ಆಗಿರ್ಬೋದು, ಡಿಪ್ಲೊಮಾ ಅಂತ ಬರೀಬೇಕು. ಈ ಥರ ನಾವು ಇಲ್ಲಿ ಆಪ್ಷನ್ಸ್ಗಳನ್ನು ಕೊಡಬೇಕಾಗುತ್ತೆ. ಯಾಕಂದರೆ ನಾವು ಹೋಗ್ಬೇಕಾದ್ರೆ PUC ಡಿಗ್ರಿ ಇರಬೇಕು ಅಂತೇನಿಲ್ಲ, ಇಂಜಿನಿಯರು ಇರ್ತಾರೆ, ಡಾಕ್ಟ್ರು ಇರ್ತಾರೆ, ಇನ್ನೊಬ್ರು ಯಾರೋ ಡಿಪ್ಲೊಮೋದವ್ರು ಇರ್ತಾರೆ, ಸೊ ಯಾರು ಬೇಕಾದರೂ ಇರ್ತಾರೆ. ಹಾಗಾಗಿ ಸ್ಪೆಸಿಫಿಕ್ಕಾಗಿ ಬೇರೆ ಏನಾದರೂ ಇದೆನಾ ಅಂತೇಳಿ ಈ ಥರ ಕೊಡಬೇಕಾಗುತ್ತೆ. ಇದು ಕೂಡ ಕ್ವಾಲಿಫಿಕೇಷನ್. ನೆಕ್ಸ್ಟ್, ವಿಚ್ ಸ್ಟೇಟ್ ಡು ಯು ಬಿಲಾಂಗ್, ನೀವು ಯಾವ ಒಂದು ಸ್ಟೇಟಿಗೆ ಸಂಬಂಧಪಡ್ತೀರಾ. ಈಗ ಕೆಲವರು ಬೇರೆ ಸ್ಟೇಟಿಂದ ನಮ್ಮ ಸ್ಟೇಟಿಗೆ ಬರೋರು ಇರ್ತಾರೆ, ನಮ್ಮ ಸ್ಟೇಟಿಂದ ಬೇರೆ ಸ್ಟೇಟಿಗೆ ಹೋಗೋರು ಇರ್ತಾರೆ. ಈ ರೀತಿ ಇದ್ದಾಗ ನಾವು ಸರ್ವೆ ಮಾಡೋಕ್ಕೆ ಹೋದಾಗ ಅವರು ಯಾರಾಗಿರ್ಬೋದು, ಕರ್ನಾಟಕದವರಾಗಿದ್ದಾರೆ ಅಥವಾ ಬೇರೆ ಯಾರಾದರೂ ರಾಜ್ಯದವರಾಗಿರ್ತಾರ. ಅಲ್ಲಿಗೆ ವಿಚ್ ಸ್ಟೇಟ್ ಡು ಯು ಬಿಲಾಂಗ್, ಯಾವ ಸ್ಟೇಟಿಗೆ ಸಂಬಂಧಪಟ್ಟಿದವರು ನೀವು, 2 ಆಪ್ಷನ್ಸ್ನ ಕೊಟ್ಟಿದ್ದೀವಿ. ಅವರು ಬೇರೆ ಸ್ಟೇಟ್ ಆದರೆ ಯಾವುದು ಸ್ಪೆಸಿಫಿಕ್ಕಾಗಿ ಈ ಬ್ರ್ಯಾಕೆಟಲ್ಲಿ ಸೊ ಅವರು ಬರೀತಾರೆ. ಸ್ಪೆಸಿಫಿಕ್ಕಾಗಿ ಸೊ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದಿಷ್ಟು ವಿಚ್ ಸ್ಟೇಟ್ ಡು ಯು ಬಿಲಾಂಗ್. ಇದಾದಮೇಲೆ 7th, ಮದರ್ ಟಂಗ್, ಮಾತೃಭಾಷೆ. ನಮ್ಮ ಮಾತೃಭಾಷೆ ಯಾವುದು? ಕನ್ನಡ ಅಲ್ವಾ. ಇಂಗ್ಲೀಷ್ ಮೀಡಿಯಮ್ ಬೇರೆ, ನಮ್ಮ ಮಾತೃಭಾಷೆ, ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ, ಕನ್ನಡಿಗರು, ನಮ್ಮ ಮಾತೃಭಾಷೆ ಕನ್ನಡ. ಸೊ ಹಾಗಾಗಿ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಾವು ಕನ್ನಡನ ಫಸ್ಟ್ ಆಪ್ಷನ್ಸ್ ಕೊಟ್ಟಿರ್ತೀನಿ. ಇಲ್ಲ ನಾವು ಕರ್ನಾಟಕದಲ್ಲ, ಬೇರೆ ನಮ್ಮ ಮಾತೃಭಾಷೆ ಬೇರೆ ಇದೆ, ನಾವು ಸ್ಪೆಸಿಫಿಕ್ಕಾಗಿ ಯಾವುದಿದೆ ಅಂತ ಅಲ್ಲಿಗೆ ಬಿಡಬೇಕು. ಅವ್ರು ತುಳುನೋ ಅಥವಾ ಮರಾಠಿನೋ ಬೇರೆ ಇನ್ಯಾವುದಾಗಿರುತ್ತೆ ಅದನ್ನು ಅವರು ಅಲ್ಲಿ ಸ್ಪೆಸಿಫಿಕ್ಕಾಗಿ ಅವರು ಮೆನ್ಷನ್ ಮಾಡ್ತಾರೆ. ಸೊ ನಾವು ಇಲ್ಲಿ ಯಾವುದೇ ತೊಗೊಳ್ರಿ, ನಾವು ಕ್ವಶನರಿಗಳನ್ನು ಪ್ರಿಪೇರ್ ಮಾಡಿ ಆ ಒಂದು ಯಾರು ಇನ್ಫಾರ್ಮೇಷನ್ಸ್ ಕೊಡ್ತಾರಲ್ಲ, ಇನ್ಫಾರ್ಮೆಂಟ್ಸ್ ಅಂತ ನಾವು ಏನು ಕರಿತೀವಿ, ಅವ್ರ ಹತ್ರ ಕಲೆಕ್ಟ್ ಮಾಡಬೇಕಾದ್ರೆ ಅವ್ರನ್ನ ಮುಖ ನೋಡಿ, ಅವರು ಇರೋಂಥ ರೀತಿ ನೀತಿ ಹಾವಭಾವ, ಅವ್ರು ಕುಂಕುಮ ಹಚ್ಚಿದ್ದು ನೋಡಿ ಇವ್ರು ಕೇರಳದವರು, ಇವ್ರಿಗೆ ಕೊಟ್ಟರೆ ಫಿಲ್ ಮಾಡ್ತಾರೆ, ಇವರು ಕುಂಕುಮ ಹಚ್ಚಿದ್ದಾರೆ ಕರ್ನಾಟಕದವರು, ಲಿಂಗಾಯತರು, ಹಾಗೆ ಈಗ ನೋಡಿ ನಾವು ಕ್ವಶನ್ಸ್ಗಳನ್ನು ಕೊಡಲ್ಲ, ಕ್ವಶನ್ ಕೊಟ್ಟು ಫಿಲ್ ಮಾಡಿಸಲ್ಲ. ಯಾರೋ ಅನ್ನೋನ್ ಪರ್ಸನಿಗೆ ಕೊಡ್ತೀವಿ, ಯಾರಾದರೂ ಆಗಿರ್ಬೋದು, ಅವ್ರು ಕರ್ನಾಟಕದವರೇ ಆಗಿರ್ಬೋದು, ಬೇರೆ ಸ್ಟೇಟರೇ ಆಗಿರ್ಬೋದು. ಎಷ್ಟೋ ಜನ ಕರ್ನಾಟಕದವ್ರು ಬೇರೆ ಸ್ಟೇಟಿಗೆ ಹೋಗಿ ಬದುಕ್ತಿಲ್ವಾ, ಒಳ್ಳೆ ಡೆವಲಪ್ಮೆಂಟ್ ಆಗಿಲ್ವಾ, ಬೇರೆ ಸ್ಟೇಟರು ಅದೇ ಥರ ನಮ್ಮ ಒಂದು ಸ್ಟೇಟಲ್ಲಿ ಇದ್ದು ಕೂಡ ಡೆವಲಪ್ಮೆಂಟ್ ಆಗಿದ್ದಾರೆ, ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಇಲ್ಲ ಕನ್ನಡದವರೇ ಅನ್ಬೇಕು, ಆ ರೀತಿ ಬದುಕ್ತಿದ್ದಾರೆ ಬೇರೆ ಕಡೆಯಿಂದ ಬಂದು. ಈ ಥರ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಕೊಡಬೇಕಾದ್ರೆ ಸುಮ್ಮನೆ ಕ್ಯಾಶುವಲಾಗಿ ಕೊಡಬೇಕು. ನಾವು ಸ್ಪೆಸಿಫಿಕ್ಕಾಗಿ ಇವನಿಗೆ ಕೊಡಬೇಕು, ಇವ್ನ ಮುಖ ನೋಡಿದರೆ ಇವನು ಕರ್ನಾಟಕದ ಅನ್ನಿಸ್ತಾನೆ, ಇವನು ಕೇಳ್ದಾನ ಅನ್ನಿಸ್ತಾನೆ, ಇವನು ಡ್ರೆಸ್ನೆಸ್ ಹಿಂಗಿದೆ, ಪಂಚಿ ಉಡ್ಕೊಂಡಾನೆ ಕೇಳ್ದನು, ಇವನಿಗೆ ಕೊಡಬೇಕು ಅಂತ ಆ ರೀತಿಯಾದಂಥ ಒಂದು ಕಾನ್ಸೆಪ್ಟಲ್ಲಿ ನಾವು ಹೋಗಬಾರ್ದು. ಕ್ವಶನರಿ ಅಂದರೆ ನಾವು ಹೆಂಗೆ ಬೇಕಾದ್ರೂ ಚಾಯ್ಸ್ ಮಾಡ್ಬೋದು ಫಿಲ್ ಮಾಡ್ಸೋಕ್ಕೆ ಪರ್ಸನ್ಸ್ಗಳನ್ನು. ಸೊ ಇದಿಷ್ಟು 6th 7th ಕ್ವಶನ್ಸ್ ಆಗುತ್ತೆ. ಈ 6th 7th ಕ್ವಶನ್ ಮಟ್ಟ ಅಬ್ಸರ್ವ್ ಮಾಡಿದಾಗ ನೆಕ್ಸ್ಟು 8th ಕ್ವಶನಲ್ಲಿ ಏನು ಹೇಳ್ತಾರೆ, ಕ್ಯಾನ್ ಯು ಸ್ಪೀಕ್ ಕನ್ನಡ, ನಿಮಗೆ ಕನ್ನಡ ಬರುತ್ತಾ? ಎಸ್ ಇದ್ದರೆ ಎಸ್ ಅಂತ ಟಿಕ್ ಹಾಕಬೇಕು, ನೋ ಇದ್ದರೆ ನೋ ಅಂತ ಟಿಕ್ ಹಾಕಬೇಕು. ರೀಡ್ ಕನ್ನಡ, ನಿಮಗೆ ಕನ್ನಡ ಬರೆಯೋದಕ್ಕೆ ಬರುತ್ತಾ? ರೀಡ್ ಮಾಡೋಕ್ಕೆ ಬರುತ್ತಾ? ರೀಡ್ ಮಾಡೋಕ್ಕೆ ಬರುತ್ತಾ? ಸ್ಪೀಕ್, ರೀಡ್, ರೈಟ್, ಸ್ಪೇಸ್ ಇಲ್ಲ ಬರೆದಿಲ್ಲ ನಾನು, ಸ್ಪೀಕ್, ರೀಡ್, ರೈಟ್, ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ. ಸೊ ಅಂತೇಳಿ ರೀಡ್ ಮಾಡೋಕ್ಕೆ ಬರುತ್ತೆ ಅಂತೇಳಿ ನೋಡಿದಾಗ ಎಸ್ ಆರ್ ನೋ, ಎಸ್ ಇದ್ದರೆ ಎಸ್ ಹಾಕ್ತೀರಾ, ನೋ ಇದ್ದರೆ ನೋ ಹಾಕ್ತಾರೆ ಇನ್ಫಾರ್ಮೆಂಟ್ಸ್ಗಳು. ಇಷ್ಟು ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀವಿ. ಇದು ಕ್ವಶನರಿಯಲ್ಲಿ. ಕ್ವಶನರಿ ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ವಶನರಿ? ಕ್ವಶನರಿ ಮೀನ್ಸ್ ಇಟ್ ಇಸ್ ಅ ಲೀಸ್ಟ್ ಆಫ್ ಕ್ವಶನ್ಸ್. ಕ್ವಶನರಿ ಅಂದ್ರೆ ಲೀಸ್ಟ್ ಆಫ್ ಕ್ವಶನ್ಸ್ ಇರುತ್ತೆ, ಭಾಳ ಕ್ವಶನ್ಸ್ಗಳು ಇರುತ್ತೆ. ಅದರಲ್ಲೂ ಭಾಳ ಲೆಸ್ ಕ್ವಶನ್ಸ್ ಇರಬೇಕು. ಅದು ನೀನೇ ಕ್ಲಾಸಲ್ಲಿ ಹೇಳಿದ್ದೀನಿ.
ಕ್ವಶನ್ ಅಂತೇಳಿ ಹೆಂಗೆ ಬೇಕಂಗೆ 100-200 ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಸರ್ವೆಗೆ ರಿಕ್ವೈರ್ಮೆಂಟ್ ಇರೋವಂಥ ಕೆಲವು ಬೇಸಿಕ್ ಕ್ವಶನ್ಸ್ಗಳು, ನಮ್ಮ ಒಂದು ಡಾಟಾ ಏನು ಬೇಕೋ ಆ ಡಾಟಾಕ್ಕೆ ರಿಲೇಟೆಡ್ ಇರೋಂಥ ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡಿ ಆ ಕ್ವಶನರಿಗಳನ್ನ ನಾವು ಕೊಡಬೇಕಾಗುತ್ತೆ. ಆವಾಗ ಒಂದು 20, 25, 30 ಬಿಲೋನೇ ಆಗಿರುತ್ತೆ. ಅದಷ್ಟು ನಾನು ಇಲ್ಲಿ ಮಟ್ಟ ಅಬ್ಸರ್ವ್ ಮಾಡೋದ್ರಲ್ಲಿ ಒಂದು 25 ಬಿಲೋನೇ ಇದೆ ಕೂಡ, ಬಿಲೋನೇ ಇದೇನೆ ಹೊರತು ಅದಕ್ಕಿಂತ ಎಬೋ ಕ್ವಶನ್ಸ್ಗಳು ನಾನು ಎಲ್ಲೂ ಅಬ್ಸರ್ವ್ ಮಾಡಿಲ್ಲ. ಸೊ ಅಲ್ಲಿ ಸ್ಪೆಸಿಫಿಕ್ಕಾಗಿ ಇಷ್ಟೇ ಕ್ವಶನ್ ಇರಬೇಕು ಅಂತ ಏನು ಕಂಡೀಷನ್ ಹಾಕಿಲ್ಲ, ಒಂದು ಲೆಸ್ ಇರಲಿ ಅಂತ ಹೇಳಿದ್ದಾರೆ. ಆ ಲೆಸ್ ಅಂತ ಬಂದಾಗ ಇಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಬಂದಾಗ ಇಲ್ಲಿ ಇವರು 12 ಕ್ವಶನ್ಸ್ ಕೊಟ್ಟಿದ್ದಾರೆ. ಆ 12 ಕ್ವಶನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಆ 12 ಕ್ವಶನಲ್ಲಿ 8 ಕ್ವಶನ್ಸ್ ಬರೆದಿದ್ದೀನಿ. ಅಂದರೆ ಇಲ್ಲಿ ಓವರಾಲ್ ಕ್ವಶನ್ಸ್ನ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಸ್ಟಾರ್ಟ್ ಆಗಿದೆ ಎಲ್ಲಿಂದ, ಬೇಸಿಕ್ ಕಾನ್ಸೆಪ್ಟ್ಸು. ಅವ್ರ ಹೆಸರೇನು, ಅವರು ಏನು, ಮೇಲಾ ಫಿಮೇಲಾ, ಅವ್ರ ಬರ್ತು, ಡೇಟ್ ಆಫ್ ಬರ್ತು, ಅವ್ರ ಏಜು, ಅವ್ರ ಮದುವೆ ಆಗಿತ್ತಾ ಇಲ್ಲ, ಅವ್ರು ಏನು ಕ್ವಾಲಿಫಿಕೇಷನ್ ಆಗಿದೆ, ಇಲ್ಲಿ ಮಟನೂ ಬೇಸಿಕ್ ಕಾನ್ಸೆಪ್ಟೇ ತಗೊಂಡ್ವಿ. 5 ಕ್ವಶನ್ ಬೇಸಿಕ್ ಪರ್ಸ್ನಲ್ ಇನ್ಫಾರ್ಮೇಷನ್ ಅಷ್ಟೇ, ಇಲ್ಲಿಗೆ ಬಿಟ್ಬಿಡಬೇಕು. ಇದ್ರ ಮೇಲೆ ಬೇಡವಾದಂಥ ಕ್ವಶನ್ಸ್ಗಳನ್ನು, ಸೊ ನೀವು ಯಾವ ಊರು, ನಿಮ್ಮ ಮನೆ ಎಲ್ಲ ಐತಿ, ಫುಲ್ ಡೀಟೇಲ್ಸ್ ಬೇಡ, ಅವಶ್ಯಕತೆ ಇದ್ದರೆ ತೊಗೋಬೇಕು, ಅವಶ್ಯಕತೆ ಇಲ್ಲ ಅಂದರೆ ನೆಗ್ಲೆಕ್ಟ್ ಮಾಡಬೇಕು. ನಿಮ್ಮ ಸ್ಯಾಲ್ರಿ ಎಷ್ಟು ವರ್ಷ ಅದು ಕೆಲಸ ಮಾಡಕತ್ತಿ, ಇದಕ್ಕೂ ಮೊದಲೇ ಬೇರೆ ಎಲ್ಲಿ ಕೆಲಸ ಮಾಡಿದ್ರಿ, ಸೊ ಈ ಥರ ಫುಲ್ಲು ಡೆಪ್ತಾಗಿ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ಗಳಿಗೆ ಹೋಗಬಾರ್ದು. ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನು, ಎಷ್ಟು ಅಕೌಂಟ್ ಐತಿ, ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ನ ಕೇಳಬಾರ್ದು, ಅವಾಯ್ಡ್ ಮಾಡಬೇಕು. ಅದು ಯಾರೂ ಕೊಡೋದು ಇಲ್ಲ ಕೆಲವೊಂದು ಸೀಕ್ರೆಟ್ ಇನ್ಫಾರ್ಮೇಷನ್ನ. ಆದರೂ ಕ್ವಶನರಿ ಪ್ರಿಪೇರ್ ಮಾಡಬೇಕಾದ್ರೆ ಬೇಸಿಕ್ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀವಿ. 5th ಕ್ವಶನ್, ಟೋಟಲ್ 5 ಕ್ವಶನ್ಸ್ನ ತೊಗೊಂಡಿದ್ದೀವಿ. ಇದಿಷ್ಟು ಒಬ್ಬ ವ್ಯಕ್ತಿ ಅವನು ಮೇಲಾ ಫಿಮೇಲಾ, ಅವನ ಏಜು, ಅವ್ನು ಮ್ಯಾರಿಡಾ ಅನ್ಮ್ಯಾರಿಡಾ, ಅವ್ನ ಕ್ವಾಲಿಫಿಕೇಷನ್ ನೋಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀವಿ, ಇಲ್ಲಿಂದ ಏನಾಗುತ್ತೆ ಆನ್ಸರ್ ಮಾಡ್ತಾ ಹೋಗ್ತೀವಿ. ಈಗ ಅವನು ಕ್ವಾಲಿಫಿಕೇಷನ್ ಆಗಿದ್ದರೆ, ಅವನು ಅಟ್ಲೀಸ್ಟ್ ಡಿಗ್ರಿ ಓದಿದ್ದಾನೆ, PUC ಓದಿದ್ದಾನೆ ಅಂದರೆ ಅವನಿಗೆ ಮುಂದಿನ ಕ್ವಶನ್ಗಳು ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ಓದ್ತಾನೆ, ಅರ್ಥ ಮಾಡ್ಕೊತಾನೆ, ಅವನೇ ಆನ್ಸರ್ ಮಾಡ್ತಾನೆ, ಅವನಿಗೆ ಕೇಪಬಿಲಿಟಿ ಇರುತ್ತೆ. ಡಿಗ್ರಿ ಮಾಡಿದ್ದಾನೆ, PUC ಆಗಿದ್ದಾರೆ, ಅಟ್ಲೀಸ್ಟ್ SSLC ಪಾಸ್ ಆಗಿದ್ದಾನೆ ಅಂದರೆ ಅವನಿಗೆ ಒಂದು ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರುತ್ತೆ. ಅವನಿಗೆ ನಾವು ಆದಷ್ಟು ಫುಲ್ಲು ಸಪೋರ್ಟ್ ಕೊಡೋ ಅವಶ್ಯಕತೆ ಇಲ್ಲ. ಅವನಿಗೆ ಒತ್ತಿ ಹೇಳಿ ಹಂಗೆ ಫೀಲ್ ಮಾಡಿ ಹಿಂಗೆ ಫೀಲ್ ಮಾಡೋದು ಪ್ರೆಷರ್ ಹಾಕೋ ಅವಶ್ಯಕತೆಯೂ ಬರೋಲ್ಲ. ಎಲ್ಲದೂ ಅವನೇ ಓದಿ ಅರ್ಥ ಮಾಡ್ಕೊಂಡು ಬೇಗ ಆನ್ಸರ್ನ ಏನು ಮಾಡ್ತಾನೆ, ವೆರಿ ಕ್ವಿಕ್ಕಾಗಿ ಫ್ಯೂ ಮಿನಿಟ್ಸಲ್ಲೇ, ವೆರಿ ಫ್ಯೂ ಮಿನಿಟ್ಸ್, 1-2-3 ನಿಮಿಷದಲ್ಲೇ ಬೇಗ ಫಾಸ್ಟಾಗಿ ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನು ಅವನು ಟಿಕ್ ಮಾಡಿ, ಅಲ್ಲಿ ಏನಾದರೂ ಬರೆದಿದ್ರೆ ಸ್ಟೇಟ್ಮೆಂಟಲ್ಲಿ ಇಂಗ್ಲೀಷಲ್ಲಿ 1-2 ಕನ್ನಡದಲ್ಲಿ ಏನು ಬರೀಬೇಕಾಗುತ್ತೆ ಅದನ್ನು ಅನಿಸಿದ್ದನ್ನು ಬರೆದು ಅವನು ಕ್ವಶನ್ ಏನೋ ಕೊಟ್ಬಿಡ್ತಾನೆ, ಸಬ್ಮಿಟ್ ಮಾಡಿಬಿಡ್ತಾನೆ, ನಮಗೆ ಸಪ್ಲೈ ಮಾಡಿಬಿಡ್ತಾನೆ. ಅಕಸ್ಮಾತ್ ಅವನು ಎಜುಕೇಟೆಡ್ ಅಲ್ಲ, ಅವನು ಪ್ರೈಮರಿ ಸೆಕೆಂಡರಿಯಲ್ಲಿದ್ದಾನೆ, ಆವಾಗ ಏನಾಗುತ್ತೆ, ಅವ್ರಿಗೆ ಇಂಗ್ಲೀಷ್ ಬರಲ್ಲ. ನಾವೀಗ ಕ್ವಶನರಿ ಪ್ರಿಪೇರ್ ಮಾಡಿರೋದು ಇಂಗ್ಲೀಷಲ್ಲಿದೆ, ಇಂಗ್ಲೀಷನ್ನು ಎಲ್ರಿಗೂ ಓದೋಕ್ಕೆ ಬರೆಯೋದಕ್ಕೆ ಬರುತ್ತಾ, ಆಗಲ್ಲ. ಆವಾಗ ನಾವೇನು ಮಾಡಬೇಕು, ಈಗ ಯಾರೋ ಒಬ್ರಿಗೆ ಕೊಟ್ಟಿದ್ದೀನಿ 60 ಏಜು, ಅವರು ಬರೀ SLCನ ಓದಿಲ್ಲ, 7ನೇ ಕ್ಲಾಸ್ ಒಳಗೆ ಓದಿದ್ದಾರೆ, ನಂಗೆ ಇಂಗ್ಲೀಷ್ ಬರಲ್ಲಪ್ಪ, ಏನು ಮಾಡಲಿ, ನಾನು ಹೆಂಗೆ ಫೀಲ್ ಮಾಡಲಿ ಅಂತ ಹೇಳ್ತಾರೆ. ಅಜ್ಜ ನೀನೇನು ವರಿ ಮಾಡಬೇಡ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ಅಂಕಲ್ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ, ನಾನು ಹೇಳ್ತಾ ಹೋಗ್ತೀನಿ, ನೀವು ಆನ್ಸರ್ ಹೇಳ್ರಿ. ನಂಗೆ ಬರೆಯೋಕ್ಕೆ ಬರಲ್ಲ, ಆಯಿತು ನೀವು ಹೇಳ್ರಿ, ನಿಮ್ಮ ಆನ್ಸರ್ನ ನಾನು ನಿಮ್ಮ ಪರವಾಗಿ ಬರಿತೀನಿ ಅಂತ ನಾನು ಕೂಡ ಕ್ವಶನಲ್ಲಿ ನಂದೇ ಆದರೂ ಕೂಡ ಆನ್ಸರ್ ನಂದಲ್ಲ, ಅವ್ರದ್ದಲ್ವಾ. ಅವ್ರು ಹೇಳ್ತಾ ಹೋಗ್ತಾರೆ, ನಾವು ಬರಿತಾ ಹೋಗಬೇಕು, ಟಿಕ್ ಹಾಕ್ತಾ ಹೋಗಬೇಕು. ಅವ್ರು ಹೇಳ್ತಾರೆ, ನಾನು ಓದಿದ್ದೀನಿ, ಪ್ರೈಮರಿ ಓದಿ, ಎಷ್ಟು 4ನೇ ಕ್ಲಾಸ್ ಓದಿದ್ದೀನಿ, 4ನೇ ಕ್ಲಾಸ್ ಅಂದ್ಕೊಳ್ಳಿ, ನಾವು 4 ಅಂತ ಏನು ಬರ್ಕೊಳ್ಳೋದು ಬೇಡ, ಪ್ರೈಮರಿ ಟಿಕ್ ಹಾಕ್ಬಿಡ್ಬೇಕು, ಪ್ರೈಮರಿ. ನೆಕ್ಸ್ಟು ಇದಾದಮೇಲೆ ಅವ್ರು ಯಾವ ಸ್ಟೇಟು, ಕರ್ನಾಟಕ ಅಂತ ಅವ್ರು ಹೇಳ್ತಾರೆ, ನಾವು ಟಿಕ್ ಮಾಡಬೇಕು. ಅವ್ರಿಗೆ ಮಾತಾಡೋಕ್ಕೆ ಬರುತ್ತಾ, ಕನ್ನಡ ಬರೆಯೋಕ್ಕೆ ಬರುತ್ತಾ, ಈ ಥರ ಏನಿದೆ ಎಸ್ ಆರ್ ನೋನ ಕ್ವಶನ್ಸ್ಗಳನ್ನು ಫಿಲ್ ಮಾಡಿಸ್ಬೇಕಾಗತ್ತೆ. ಇದಿಷ್ಟು ನಾವು ಯಾವ ರೀತಿ ಕ್ವಾಲಿಫಿಕೇಷನ್ ಅಂತ ಏನು ಹೇಳ್ತಾ ಇದ್ವಿ, ಇಲ್ಲಿ ಹೇಳ್ತಾ ಇದ್ವಿ. ಕ್ವಾಲಿಫೈಡ್ ಆದರೆ ಮುಂದೆ ಈಸಿಯಾಗಿ ಪ್ರೋಸೆಸ್ ಅವ್ರ ಮೂಲಕನೇ ಆಗುತ್ತೆ. ಸ್ವಲ್ಪ ಅವ್ರ ಕ್ವಾಲಿಫಿಕೇಷನ್ ಇಲ್ಲ ಅಂದಾಗ ನಮ್ಮ ಒಂದು ಸಪೋರ್ಟಿವ್ ಅವ್ರಿಗೆ ಬೇಕಾಗುತ್ತೆ. ನಮ್ಮ ಸಪೋರ್ಟ್ ಅವ್ರಿಗೆ ಇದ್ದರೆ ಮಾತ್ರ ಅವರ ಕೋಆಪ್ರೇಷನ್ ಚೆನ್ನಾಗಾಗುತ್ತೆ. ಕೋಆಪ್ರೇಷನ್ ಅಂದರೆ ಸೊ 2 ಕಡೆ ಇರಬೇಕು, ಸಿಂಗಲ್ ಅಲ್ಲ. ನಾನು ಅಷ್ಟೇ ಕೋಆಪ್ರೇಟ್ ಮಾಡಬೇಕು, ಅವರಷ್ಟೇ ಕೋಆಪ್ರೇಟ್ ಮಾಡಬೇಕು. ನಾನು ಕ್ವಶನಲ್ಲಿ ಕೊಟ್ಬಿಟ್ಟೆ, ನನ್ನ ಕೆಲಸ ಮುಗೀತು, ಆರಾಮ ನಾನು ಕೂತ್ಕೊಳ್ಳೋಣ, ಸೈಡಿಗೆ ಕೂತ್ಕೊಂಬಿಡೋಣ, ಟೀ ಕುಡ್ಕೊಂತ ಕೂತ್ಕೊಳ್ಳೋಣ, ಫೋನ್ ಹಿಡ್ಕೊಂಡು ಕೂತ್ಕೊಂಬಿಡೋಣ ಅನ್ನೋದಲ್ಲ. ಕ್ವಶನರಿ ಕೊಟ್ಟಿದ್ದೀನಿ ಅಂದಾಗ ನಾವು ಸಿಸ್ಟಮ್ಟಿಕ್ಕಾಗಿ ಅಬ್ಸರ್ವ್ ಮಾಡಬೇಕು, ಏನು ಫೀಲ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಅವ್ರು ಮಿಸ್ ಆಗಿ ಏನೋ ತಪ್ಪು ಫೀಲ್ ಮಾಡ್ಬೋದು, ಏನೇನೋ ಬರಿಬೋದು. ಆವಾಗ ಅಬ್ಸರ್ವ್ ಮಾಡ್ತಾ ಇರಬೇಕು, ಓಕೆ ಫೀಲ್ ಮಾಡ್ತಾ ಇದೆ, ಎಸ್ ರೈಟ್ ಕರೆಕ್ಟ್ ಇದೆ ಅಂತೇಳಿ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲ ಅವ್ರಿಗೆ ಏನೋ ಬರ್ತಿಲ್ಲ, ಎಜುಕೇಟೆಡ್ ಅಲ್ಲ, ಇಲಿಟ್ರೇಟ್ ಪೀಪಲ್ ಅನಕ್ಷರಿಸ್ತಾರೆ ಅಂದಾಗ ನಾವು ಅವರಿಗೆ ಡೈರೆಕ್ಷನ್ ಕೊಡಬೇಕು. ಓಕೆ ಈ ಥರ ನೀವು ಫೀಲ್ ಮಾಡಿ, ಅದು ಕಾನ್ಸಂಟ್ರೇಷನ್ ಕೊಡಬೇಕು. ಕ್ವಶನರಿಗಳನ್ನು ಕೊಟ್ಕೊಳ್ಳೆ ನಮ್ಮ ಕೆಲಸ ಮುಗೀತು ಅಂತ ಆರಾಮಾಗಿ ನೆಗ್ಲೆಕ್ಟ್ ಮಾಡೋದು ಅಥವಾ ಎಲ್ಲೋ ಒಂದು ಕಡೆ ಕಾನ್ಸಂಟ್ರೇಷನ್ನ ಬೇರೆ ಕಡೆ ನಾವು ಮಾಡ್ಕೊಳೋದು ತಪ್ಪಾಗುತ್ತೆ. ಕಾನ್ಸಂಟ್ರೇಷನ್ ಅಲ್ಲೇ ಇರಬೇಕು. ಕ್ವಶನರಿ ಫಿಲ್ ಮಾಡಬೇಕಾದ್ರೆ, ಯಾವಾಗಲೂ ಒಂದು ರಿಸರ್ಚ್ ಮಾಡಬೇಕಾದ್ರೆ, ಒಂದು ಸರ್ವೆ ಮಾಡಬೇಕು ಅಂದರೆ ಅದು ಸಕ್ಸಸ್ಫುಲ್ ಆಗಬೇಕಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ 100% ಇರಬೇಕು.
ನಮ್ಮ ಇನ್ವಾಲ್ವ್ಮೆಂಟ್ 100% ಇದ್ದಾಗ ಸಕ್ಸಸ್ ಆಗುತ್ತೆ, ಒಂದು ಟ್ರೂ ಇನ್ಫಾರ್ಮೇಷನ್ಸ್ ಕೊಡುತ್ತೆ. ಈಗ ಇದು ಸುಮ್ಮನೆ ಎಕ್ಸಾಂಪಲ್ ತೊಗೊಳ್ಳಿ, ನಾನೀಗ ಅವ್ನಿಗೆ ಕ್ವಶನರಿ ಕೊಟ್ಟರೆ ಅವ್ನು ಡಿಗ್ರಿ ಆಗಿದೆ, ಅವನು ಓದಿದ್ದಾನೆ ಬಿಡು ಅವ್ನು ಆನ್ಸರ್ ಮಾಡ್ತಾನೆ ಅಂತೇಳಿ ನಾನು ಅವ್ನಿಗೆ ಕ್ವಶನರಿ ಕೊಟ್ಟು ನನ್ನ ಪಾಡಿ ನಾನು ಈ ಕಡೆ ಸೈಡಿಗೆ ಬಂದು ಫೋನಾಗ ಮಾತಾಡ್ತಿದ್ದೆ ಅಥವಾ ಆ ಕಡೆ ಏನೋ ಒಂದು ನೆಗ್ಲೆಕ್ಟ್ ಮಾಡಿ ಟೀ ಕುಡಿತಿದ್ದೆ, ಆ ಕಡೆ ಎತ್ಲಾಗೋ ಓದೆ ಅಂತ ಅನ್ಕೊಳ್ರಿ, ಇನ್ನೊಬ್ಬನ ಹತ್ರ ಮಾತಾಡ್ತಿದ್ದೆ ಅನ್ಕೊಂಡಾಗ ಇಲ್ಲಿ ಕ್ವಶನರಿ ಫಿಲ್ ಮಾಡೋಂಥ ಒಬ್ಬ ಪರ್ಸನ್ ಯಾರೋ ರಾಮು ಅನ್ನೋ ಪರ್ಸನ್ ಇದ್ದಾನೆ, ಆ ಪರ್ಸನ್ ಏನು ಮಾಡ್ತಾನೆ, ಡಿಗ್ರಿ ಓದಿರ್ತಾನೆ, ಅವ್ನು ಫಿಲ್ ಮಾಡ್ತಾನೆ ಅಂತ ಬಿಟ್ಟು ನಾನು ವಿಜಯ್ ಆ ಕಡೆ ಹೋದಾಗ ರಾಮು ಏನು ಮಾಡ್ಬಿಡ್ತಾನೆ, ಇವು ನೋಡು ಕ್ವಶನರಿ ಕೊಟ್ಟ ಆ ಕಡೆ ಹೋಗ್ಬಿಟ್ಟ, ರಾಮ ಕುಂತಾನೆ ಇವನಿಗೇನು ಕರೆಕ್ಟಾಗಿ ಆನ್ಸರ್ ಕೊಡೋದು ಅಂತೇಳಿ ಅವ್ರೇನು ಮಾಡ್ಬಿಡ್ತಾರೆ, ನೆಗ್ಲೆಕ್ಟ್ ಮಾಡಿ ಹೆಂಗೆ ಬೇಕಂಗೆ ಆನ್ಸರ್ಗಳನ್ನು ಸುಮ್ಮನೆ ನೋಡಲ್ಲ, ಎಸ್ ನೋ ಅಂತ ಸುಮ್ಮನೆ ಟಿಕ್ ಹಾಕಂತ ಹೋಗ್ಬಿಡ್ತಾರೆ. ಆವಾಗ ನಮಗೆ ಇಲ್ಲಿ ಬೇಕಾಗಿರೋಂಥ ಡಿಗ್ರಿ ಆಫ್ ಅಕ್ಯುರಸಿ ಹೆಂಗೆ ಸಿಗುತ್ತೆ, ಅಕ್ಯುರೇಟ್ ಆನ್ಸರ್ ಹೆಂಗೆ ಸಿಗುತ್ತೆ? ಅದೇ ನಾನು ಆ ಕಡೆ ಈ ಕಡೆ ಹೋಗೋ ಬದಲಿ ಇಲ್ಲೇ ಇದ್ದು ಸೊ ಅವ್ರು ಏನೇನು ಆನ್ಸರ್ ಮಾಡ್ತಾ ಇದ್ದಾರೆ, ಸರ್ ಈ ಥರ ಕ್ವಶನ್ ಇದೆ ಸರ್, ಇದಕ್ಕೆ ಹಿಂಗೆ ನಿಮಗೆ ಏನು ಅನಿಸ್ತಾ ಇದೆ ಸರ್, ಹೌದಾ ಸರ್ ಇಂಗ್ಲೀಷ್ ಮೀಡಿಯಮ್ ಇಷ್ಟನಾ ಕನ್ನಡ ಮೀಡಿಯಮ್ ಇಷ್ಟನಾ, ನಿಮ್ಗೆ ಬರೆಯೋಕ್ಕೆ ಬರುತ್ತಾ ಸರ್, ಹಾಗಾದ್ರೆ ಆ ಥರ ಟಿಕ್ ಹಾಕ್ರಿ ಸರ್ ಅಂತ ಅನ್ಬೇಕು. ಅವ್ರು ಜೊತೆಗೆ ಇರಬೇಕು, ಅಟ್ಲೀಸ್ಟ್ ಅವ್ರು ಎಲ್ಲಾದರೂ ಮಾಡಿದಾಗೂ ಕೂಡ ಜೊತೆಗಿರಬೇಕು, ನಾವು ಫೋಕಸ್ ಮಾಡ್ತಿರ್ಬೇಕು. ನಮ್ಮ ಇನ್ವಾಲ್ವ್ಮೆಂಟೇ ಭಾಳ ಇಂಪಾರ್ಟೆಂಟ್ ಇಲ್ಲಿ ಫಸ್ಟು. ನಮ್ಮ ಇನ್ವಾಲ್ವ್ಮೆಂಟ್ ನಾವು ಕರೆಕ್ಟಾಗಿದ್ದಾಗ ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ, ಅದು ಎಜುಕೇಟೆಡರ್ ಆಗಲಿ ಅನ್ಎಜುಕೇಟೆಡರ್ ಆಗಲಿ, ಓದಿರೋಂಥ ಪರ್ಸನರ್ ಆಗಿರ್ಬೋದು ಓದೇ ಇರೋಂಥ ವ್ಯಕ್ತಿ ಆಗಿರ್ಬೋದು, ಯಾರಾದರೂ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಫಸ್ಟ್ ಅವನ್ನ ಕೇರ್ ತೊಗೋಬೇಕು, ನಾವು ಅಲರ್ಟಾಗಿರಬೇಕು, ನಾವು ಫೋಕಸ್ ಮಾಡಬೇಕು. ಸೊ ಹಾಗಾಗಿ ಈ ಥರ ಇದ್ದಾಗ ಮಾತ್ರ ಸಕ್ಸಸ್ ಆಗೋಕ್ಕೆ ಒಂದು ಡಿಗ್ರಿ ಆಫ್ ಅಕ್ಯುರೇಸಿ ಇನ್ಫಾರ್ಮೇಷನ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದಾದಮೇಲೆ ಇಲ್ಲಿಂದ ನೋಡಿ ನಾವು ಯಾವ ಸ್ಟೇಟು, ನಮ್ಮ ಮದರ್ ಟಂಗ್ ಯಾವುದು, ನಮಗೆ ಕನ್ನಡ ಬರುತ್ತಂತೆ, ಇಲ್ಲಿಂದ ಕ್ವಶನ್ನ ನಾವು ಕನ್ನಡ ಮೀಡಿಯಮಿಂದ ತೊಗೊಂಡು ನೆಕ್ಸ್ಟ್ ಕ್ವಶನ್ಸು ಇಂಗ್ಲೀಷಿಗೆ ಕನೆಕ್ಷನ್ ತಗೊತಾ ಹೋಗ್ತಿದ್ವಿ. ಬೇಸಿಕ್ಕಿಂದ ಕಾನ್ಸೆಪ್ಟು ಲಾಜಿಕಲಿ ಕ್ವಶನ್ ಆಗಿ ಕ್ರಿಯೇಟ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ಬುಕ್ಸಲ್ಲಿ ಇರೋದೇ ಕ್ವಶನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಪೇಜ್ ನಂಬರ್ 20 ಅಲ್ಲಿ ಕ್ವಶನರಿ ಅಂತೇಳಿ ಈ ಥರ ಫಾರ್ಮ್ಯಾಟ್ ಇದೆ ನೋಡಿ. ಈ ಫಾರ್ಮ್ಯಾಟಲ್ಲಿ ಎಲ್ಲ ಕ್ವಶನ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನೇ ನಿಮಗೆ ಮನೇಲಿ ಬುಕ್ಸ್ ಇರುತ್ತಲ್ಲ ನೋಡ್ಕೊಳ್ಳಿ ಅರ್ಥ ಆಗಲಿ ಅಂತೇಳಿ ಇದೇ ಕ್ವಶನ್ಸ್ಗಳನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಇದನ್ನು ನೀವು ಮನೇಲಿದ್ದಾಗ ಅಬ್ಸರ್ವ್ ಮಾಡಿ. ಇದೇ ಥರ ಕ್ವಶನರಿಗಳನ್ನು ನೀವು ಬೇರೆ ಟಾಪಿಕ್ಕಿಗೆ ಅಪ್ಲೈ ಮಾಡಿ ಕ್ರಿಯೇಟ್ ಮಾಡ್ಬೋದು. ಅದನ್ನು ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣಂತೆ. ಸಾಗರ ಅರ್ಥ ಆಯ್ತಾ? ಇಲ್ಲಿಗೆ ಬೇಸಿಕ್ 5th ಕ್ವಶನ್ ಆದಮೇಲೆ ನಮ್ಮ ಸ್ಟೇಟಿಗೆ ಬಂದ್ವಿ, ಮದರ್ ಟಂಗಿಗೆ ಬಂದ್ವಿ, ಕನ್ನಡ ಬರೆಯೋಕ್ಕೆ ಬರುತ್ತಾ ಓದೋಕ್ಕೆ ಬರುತ್ತಾ ಅಂತೇಳಿ ಇಲ್ಲಿ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಈ ಸೈಡೇ ರಬ್ ಮಾಡಿಬಿಡ್ತೀನಿ. Question number 9. Which medium did you studied? 9th question. Which medium did you studied in high school? In high school. ವಿಚ್ ಕ್ವಶನ್ ಬಂತು, WH ಕ್ವಶನ್ ಬಂದಾಗ ಕ್ವಶನ್ ಮಾರ್ಕ್ ಹಾಕ್ಬಿಡ್ಬೇಕು. ಯಾವಾಗಲೂ ಅಷ್ಟೇ WH ಕ್ವಶನ್ ಬಂದಾಗ ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ. ಕನ್ನಡ ಆಪ್ಷನ್ ಎ, ಕನ್ನಡ ಬಿ, ಇಂಗ್ಲೀಷ್. ನೈನ್ತ್, 10th. Which medium of instruction do you prefer? Do you prefer
children, children of standard. Kannada, option A. Kannada, B. English. Eleventh one. If you prefer Kannada, prefer Kannada medium, from first standard, from first standard, from which standard? From which standard? From which standard do you prefer? Do you prefer? Do you prefer English medium? English medium. From which standard do you prefer English medium? Question mark. Option A. Fifth standard. Options B. 8th standard. Option C. After SSLC.